सद्गुणं जन्माद्यस्य यतो अन्वयात् अर्थेश्चभिघ्नस्वराट् तेने ब्रह्महुदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतृतमो बन्धमोक्षाश्च यस्मात् अस्य श्री ब्रह्मरुद्र प्रभुदेवतत्वात्मकस्य विष्णोर्व्यस्ता समस्ता सकलगुणनिधे सर्वदोषव्यपेतः पूर्णानन्दव्ययो यो गुर्रवि परमश्चिन्तयेतं महान्तम् श्रीवेदान्तमहाचलं हि परितस्संयोज्य सूत्राहिपं तद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मतितो यकृष्णदुग्धाम्बुधिः स्वीयानाममृतं प्रयच्छति समां पायाद्गुणोद्यन्मणिं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहं भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वस्य निधत्तां सन्निधिं मानसे च तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सुरतुरूपमं श्रीभावबोधकुत्पादा चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्तां पञ्चाषड्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मद्वेषप्रियकारकं श्रीगुरुभ्यो नमः हरिः ओम् ಈ ಅಧಿಕ ಮಾಸದ ಪರ್ವಕಾಲದ ಅಂತಿಮ ದಿನ ಇವತ್ತು. ಈ ದಿನದಲ್ಲಿ ಈ ಪರ್ವಕಾಲದಲ್ಲಿ ಯಥಾಶಕ್ತಿ ಯಥಾಮತಿ ಶ್ರೀಕೃಷ್ಣನ ಲೀಲೆಗಳನ್ನು ಚಿಂತಿಸ್ತಾ ಇದ್ದೇವೆ. ರುಕ್ಮಿಣಿ ಶ್ರೀ ವಾದಿರಾಜ ಪೂಜ್ಯ ಚರಣರು ವಿರಚಿತ ಶ್ರೀ ರುಕ್ಮಿಣೀಶ ವಿಜಯದ್ವಾರ ಹಾಗೂ ಭಾಗವತ ತಾತ್ಪರ್ಯದ ಕೆಲವೊಂದು ಶ್ಲೋಕಗಳ ಅನುವಾದದ ದ್ವಾರ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಹಿಂದೆ ನಡೆದ ಚಿಂತನೆ ಕೃಷ್ಣ ಕಾಲಿಯ ಮರ್ದನ ಮಾಡಿದ, ಗೋಪಿಯರ ವಸ್ತ್ರಾಪಹಾರ ಮಾಡಿದ. ವಸ್ತ್ರಾಪಹಾರ ಅಂದರೆ ವಸ್ತ್ರವನ್ನು ಕದ್ದುಕೊಂಡು ಬಿಟ್ಟ ಭಗವಂತ, ಅದು ಒಂದು ನೋಡಿದ್ದೇವೆ ನಾವು ಚಿಂತನೆಯನ್ನು. ವಸ್ತ್ರ ಅಂದರೆ ಏನು? ವಸ್ತ್ರವನ್ನು ಕೊಟ್ಟವನು ಭಗವಂತ. ನಮ್ಮ ಸ್ವರೂಪ ದೇಹಕ್ಕೆ 3 ವಸ್ತ್ರಗಳಿದ್ದಾವೆ: ಲಿಂಗದೇಹ, ಸೂಕ್ಷ್ಮದೇಹ ಹಾಗೂ ಸ್ಥೂಲ ದೇಹ. 3 ವಸ್ತ್ರಗಳನ್ನು ಕೊಟ್ಟವನು ಭಗವಂತನೇ. ಭಗವಂತ ಕೊಟ್ಟವನು ಭಗವಂತ ತೆಗೆದುಕೊಂಡ. ಅಂದರೆ ಏನು ಹೇಳ್ತಾನೆ? ನನ್ನನ್ನು ಭಕ್ತಿಯಿಂದ ಆರಾಧಿಸಿದರೆ ನಿಮ್ಮ ಲಿಂಗದೇಹವನ್ನು ನಾನು ಭಂಗ ಮಾಡ್ತೇನೆ ಎನ್ನುವುದನ್ನು ತೋರಿಸ್ತಾನೆ ಭಗವಂತ. ಆಮೇಲೆ ಶರತ್ ಋತುವಿನ ವರ್ಣನೆಯನ್ನು ಮಾಡಿದರು. ಆಮೇಲೆ ಕೃಷ್ಣ ವೇಣುನಾದವನ್ನು ಮಾಡಿದ. ಸಜಯತಿ ಯದೂನಾಥ ಸಾವಿತಾನೇಕ ಗೀತಃ ಕರದ್ದುತವರವೇಣು ಕಾಮಿನಿ ಕಾಮಧೇನು ಸುಲಲಿತವನಮಾಲಃ ಸುಂದರಾಪಾಂಗಲೀಲಃ ಸಜಲಜಲದ ಮೂರ್ತಿ ಸಾಧುಭಿರ್ಗೀತಕೀರ್ತಿ. ಕೃಷ್ಣ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದಿದ್ದಾನೆ. ತನ್ನ ಭಕ್ತರಿಗೆ ಅನೇಕ ಹಾಡುಗಳನ್ನು ಹೇಳ್ತಾ ಇದ್ದಾನೆ, ವೀಣಾನಾದ ಮಾಡ್ತಾ ಇದ್ದಾನೆ. ಭಕ್ತರ ಅಭೀಷ್ಟಗಳನ್ನೆಲ್ಲ ಪೂರೈಸ್ತಾ ಇದ್ದಾನೆ. ಕೃಷ್ಣನ
ಕಡೆಗಣ್ಣಿಂದ ನೋಟವನ್ನು ನಮ್ಮ ಮೇಲೆ ಬಿದ್ದರೆ ಸಾಕು ಎನ್ನುವುದೇ ಭಕ್ತರಿಗೆ ಆನಂದ. ಅವನು ನನ್ನ ಮೇಲೆ ನೋಡ್ತಾನೆ ಅನ್ನೋದೇ ಒಂದು ಆನಂದ. ಅವನ ದೃಷ್ಟಿ ಹಾಗೆ. ಭಗವಂತನ ಭಕ್ತರ ದೃಷ್ಟಿಯೇ ನಮ್ಮ ಮೇಲೆ ಬಿದ್ದರೆ, ಹಾಗೂ ಯಾವುದಾದ್ರೂ ಹೋಗ್ತಾ ಇರ್ತೀವಿ, ಯಾವುದಾದ್ರೂ ಸ್ವಾಮಿಗಳು ಇರ್ತಾರೆ, ಅವರ ದೃಷ್ಟಿ ನಮ್ಮ ಮೇಲೆ ಬೀಳತ್ತಾ, ನಾವು ಪಾವನವಾದ್ವಿ ಅಂತ ನೋಡ್ತೀವಿ. ಅಂತಹ ಸ್ವಾಮಿಗಳ ಇದ್ದರೆ ಅಥವಾ ಅಂತಹ ಪರಮಾತ್ಮನ ಪರಮಭಕ್ತರ ದೃಷ್ಟಿನೇ ನಮ್ಮ ಮೇಲೆ ಬಿದ್ದರೆ ಆಗಬೇಕಾದ್ರೆ, ಇನ್ನು ಸ್ವಯಂ ಪರಮಾತ್ಮನ ದೃಷ್ಟಿ ಬಿದ್ದರೆ ಇನ್ನೇನಾಗಬೇಕು ಅದನ್ನು ನೋಡಬೇಕು. ಆಮೇಲೆ ಕೃಷ್ಣನ ಕೈಯಲ್ಲಿ ಕೊಳಲು ಹಿಡಿದ, ಕೃಷ್ಣ ವೀಣೆ ನುಡಿಸಿದ. ಕೃಷ್ಣನ ತುಟಿಯ ಸ್ಪರ್ಶ ವೀಣೆಗಾಯಿತು. ಅಲ್ಲಿ ಏನಾಯಿತಂದರೆ, ಕೃಷ್ಣನಲ್ಲಿದ್ದ ವೀಣೆ ಲಕ್ಷ್ಮಿಯೇ ವೀಣೆಯಾಗಿ ನಿಂತಳು ಹೊರತು ಕೃಷ್ಣನ ಅಧರವನ್ನು ಸ್ಪರ್ಶಿಸುವುದು ಲಕ್ಷ್ಮಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ವೇಣುನಾದ ಮಾಡಿದ ಲಕ್ಷ್ಮಿಯ ಸಹಿತ ಕೊಳಲನ್ನು ಓದಿದ ಭಗವಂತ ಅಂತ ತಿಳ್ಕೊಳ್ಬೇಕು. ಕೃಷ್ಣ ಕೊಳಲನ್ನು ಓದಿದಾಗ ಏನಾಯಿತು ಅಂತ ಹೇಳ್ತಾರೆ. ಕೃಷ್ಣ ಕೊಳಲನ್ನು ಊದ್ತಾ ಇರ್ತಾನೆ. ಒಬ್ಬಳು ಗೋಪಿ ತನ್ನ ಮನೆಯಲ್ಲಿ ಹಾಲು ಕರಿತಾ ಇರ್ತಾಳೆ. ಹಾಲು ಕರಿಯೋದನ್ನು ಬಿಟ್ಟು ಬಿಡ್ತಾಳೆ. ಅವಳು ಬಿಟ್ಟು ಕೃಷ್ಣನಲ್ಲಿಗೆ ಬರ್ತಾಳೆ. ಅಂದರೆ ಆಕಳಿಂದ ಹಾಲನ್ನು ಹಿಂಡಬಹುದು, ಅದು ತನಗೆ ತನ್ನ ಮನೆಯ ಜನರಿಗೆ ಮಾತ್ರ, ನನ್ನ ಹಿಂದಿನ ಮುಂದಿನ ತಲೆಮಾರಿಗೆ ಅದು ಸಿಗೋಲ್ಲ ಅಲ್ವಾ. ನಾವು ಮಾಡಿದರೆ ನಮಗೆ ನಮ್ಮ ಮನೆಯಲ್ಲಿರೋರು ಅಷ್ಟೇ. ಆದರೆ ಕೃಷ್ಣ ಎಂಬ ಆಕಳನ್ನು ಭಕ್ತಿಯಿಂದ ಹಿಂಡಿದರೆ ಹಾಲು ಮಾತ್ರ ಸಿಗಲ್ಲ, ನಮ್ಮ ಎಲ್ಲ ಅಭಿಷ್ಟಗಳು ಸಿಗುತ್ತೆ, ನಮ್ಮ ಮೋಕ್ಷನೂ ಸಿಗತ್ತೆ, ನಮ್ಮ ತಲೆಮಾರಿನವರು ಎಲ್ಲರನ್ನೂ ಉದ್ಧಾರ ಆಗಿ ಹೋಗ್ತಾರೆ. ಇನ್ನೊಬ್ಬಳು ಏನು ಬಂದಳು, ಊಟ ಮಾಡ್ತಾ ಇದ್ಲು, ಕೃಷ್ಣವಿನ ವೇಣುನಾದನವನ್ನು ಕೇಳಿಬಿಟ್ಟು ಹಾಗೇ ಎದ್ದು ಬಂದಳು. ಕೃಷ್ಣನಿಗೆ ಪರಮಾತ್ಮನಿಗೆ ಅನ್ನ ಅಂತ ಕರೀತಾರೆ. ತಾನು ಊಟ ಮಾಡ್ತಾ ಇದ್ದು ಗೋಪಿ ಲೌಕಿಕ ಅನ್ನವನ್ನು, ಇದರಿಂದ ಆಯಾಸ ಆಗತ್ತೆ, ಅನಾರೋಗ್ಯ ಬರುತ್ತೆ. ಅನ್ನ ಅಂದರೆ ಬರೀ ಅಕ್ಕಿಯ ಅನ್ನ ಅಲ್ಲ, ತಿನ್ನುವ ಪದಾರ್ಥವೆಲ್ಲವೂ ಅನ್ನನೇ. ಆ ಊಟ ಮಾಡಿದವ್ರು ಯಾರಿಗೂ ಮರಣ ತಪ್ಪಲ್ಲ, ಮರಣ ಇದ್ದಿದ್ದೇ. ಆಮೇಲೆ ಹಸಿವೇನೂ ಕಡಿಮೆ ಆಗಲ್ಲ, ಸ್ವಲ್ಪ ಕಡಿಮೆ ಆಗತ್ತೆ, ಮತ್ತೆ ಹಸಿವೆ ಆಗತ್ತೆ. ಈ ಊಟ ಯಾರಿಗೆ ಬೇಕು? ಕೃಷ್ಣ ಕೊಳಲುತ್ತಾ ಇದ್ದಾನೆ, ಅವನ ಆ ಕೊಳಲಿನ ಮೂಲಕ ಸುರಿಯುವ ಬಾಯಿಯ ರಸವನ್ನು ಪಾನ ಮಾಡಿದ್ರೆ ನಮ್ಮ ಜೀವನವು ಸರಸ ಆಗತ್ತೆ. ಆದ್ದರಿಂದ ಅಮೃತಪಾನ ಮಾಡಿದಂತಾಗತ್ತೆ, ಮರಣ ಇರಲ್ಲ, ಮೋಕ್ಷಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ತಾರೆ. ಇನ್ನೊಬ್ಬಳು ತಾನು ಗಂಡನ ಕೈ ಹಿಡ್ಕೊಂಡಿರ್ತಾಳೆ, ಅವನಿಗೆ ಬಿಟ್ಟೆ ಬಂದ್ಬಿಡ್ತಾಳೆ. ಅವಳು ಏನಂತಾಳೆ, ನಾನು ಕೈ ಹಿಡಿದ ಗಂಡ ಇವನ ಅಪ್ರಯೋಜಕ, ಇವನಲ್ಲಿ ಯಾವ ಗುಣನೂ ಇಲ್ಲ, ಇವನನ್ನು ಹಿಡಿತೀನ, ಗಂಡಾಂತರ ತಪ್ಪಿದ್ದೇ ಅಲ್ಲ. ಕೃಷ್ಣ ಗುಣಗಳ ಗಣಿ, ಸಮುದ್ರ ಥರ ಇದ್ದಾನೆ, ಬರತಕ್ಕ ಗಂಡಾಂತರಗಳೆಲ್ಲ ಅವನು ತಪ್ಪಿಸ್ತಾನೆ. ಅವನು ಇಂತಹ ಕೃಷ್ಣನಿರುವಾಗ ಯಾರೋ ಕ್ಷುಲ್ಲಕನನ್ನು ಕೈ ಹಿಡಿದ ನಾನು ಮೂರ್ಖಳು ಅಂತ ತಾನು ಹೇಳಿಸ್ಕೊಂಡ್ಬಿಟ್ಟು ಕೃಷ್ಣನೇ ನನ್ನ ಗಂಡ ಅಂತ ತಿಳ್ಕೊಂಡ್ಬಿಟ್ಟು ಬಂದ್ಬಿಡ್ತಾನೆ. ಈಗ ಅನೇಕರು ಬರ್ತಾರೆ. ಒಬ್ಬಳು ತಾನು ಹಡೆದ ಮಗುವನ್ನೇ ಬಿಟ್ಟು ಬರ್ತಾಳೆ. ಆಮೇಲೆ ಇನ್ನೊಬ್ಬಳು ಗೋಪಿ ತನ್ನ ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿರ್ತಾಳೆ, ಅಲಂಕರಿಸ್ಕೊಂಡು ಹೋಗ್ತಾಳೆ. ಆಮೇಲೆ ಯಾಕೆಂದರೆ ಅಂಜನ ಅಂತ ಹೆಸರು ಕಾಡಿಗೆಗೆ. ಅಂಜನ ಹಚ್ಚಿ ನೋಡುವಂತ ನೋಡಿ, ಕಣ್ಣಿಗೆ ಕಾಣದ ವಸ್ತುಗಳನ್ನು ಅಂಜನ ಹಚ್ಚಿ ನೋಡಿದರೆ ಕಾಣತ್ತೆ ಅಂತ ಹೇಳ್ತಾರೆ. ಆ ಗೋಪಿಗೆ ಕೃಷ್ಣನನ್ನು ಕಾಣಬೇಕು ಅಂತ ಆಸೆ. ಆದರೆ ಈ ಅಂಜನಕ್ಕೆಲ್ಲ ಕೃಷ್ಣ ಗೋಚರ ಆಗಲ್ಲ, ಜ್ಞಾನ ಎಂಬ ಅಂಜನಕ್ಕೆ ಮಾತ್ರ ಕೃಷ್ಣ ಗೋಚರ ಆಗ್ತಾನೆ. ಆ ಜ್ಞಾನವನ್ನು ತನ್ನ ಕಾಡಿಗೆಯಿಂದ ಪಠಿಸಲು ಅವಳು ಕಾಡಿಗೆ ಹಚ್ಕೊಳ್ತಾಳೆ. ಆಮೇಲೆ ಅವ್ರು ಹೇಳ್ತಾರೆ, ನಾನಾಯೋನಿಷು ಸಂಭವೇ ಸಚಿಕತಿ ಶ್ರೀನಾಥನೋ ಮಾತೃತಾಂ
ಮಾನ್ಯತ್ವಂ ಪಿತೃತಾಂ ಪ್ರಿಯತ್ವಮಗಮಂ ತತ್ಕೃತ ಕುರ್ಮೋರ್ಚನಂ ವೈರಂ ವಾ ಕತಿವಾರಮೇಶನ ಕೃತಂ ವಿಶ್ವಾಂತರಾತ್ಮನ್ ವಿಭೋ ತನ್ನಿತ್ಯಂ ಪಿತರಂ ಪತಿಂ ಚ ಜನನೀಂ ತ್ವಾಮೇವ ಸೇಮಾಮಹೇ. ಹೇಳ್ತಾರೆ, ಹೇ ಕೃಷ್ಣ, ನಾವು ಈ ತನಕ ಬಹಳ ಯೋನಿಗಳಲ್ಲಿ ಹುಟ್ಟುಬಿಟ್ಟಿದ್ದೇವೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟುಬಿಟ್ಟಿದ್ದೇವೆ. ಲಾಸ್ಟ್ ಯೋನಿ ಮನುಷ್ಯ ಜನ್ಮ. ಇದೇ ಲಾಸ್ಟ ನಾವು ಮಾಡುವ ಕಾರ್ಯದ ಮೇಲೆ ಡಿಪೆಂಡ್ ಇರೋದು. ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬರು ತಂದೆ ತಾಯಿ. ಈ ಜನ್ಮದಲ್ಲಿರುವ ತಂದೆ ತಾಯಿ ಮುಂದಿನ ಜನ್ಮದಲ್ಲಿ ತಂದೆ ತಾಯಿ ಆಗ್ತಾರೆ ಅಂತೇನಿಲ್ಲ. ಈ ಜನ್ಮದಲ್ಲಿರುವ ಗಂಡ ಹೆಂಡತಿ ಮುಂದಿನ ಜನ್ಮದಲ್ಲಿ ಗಂಡ ಹೆಂಡತಿ ಆಗ್ತಾರೆ ಅಂತೇನಿಲ್ಲ. ಅವ್ರು ಯಾವುದೋ ಪ್ರಾಣಿ ಆಗ್ಬೋದು, ನಾವ್ಯಾವುದೋ ಪ್ರಾಣಿ ಆಗ್ಬೋದು. ಗುರುಗಳು ಅಷ್ಟೇ, ಈ ಜನ್ಮದಲ್ಲಿದ್ದ ಗುರುಗಳು ಮುಂದಿನ ಜನ್ಮದಲ್ಲಿ ಬೇರೆಯವರು ಆಗ್ಬೋದು. ಹಾಗಾದರೆ ನಾವು ಇಲ್ಲಿ ಪ್ರಶ್ನೆ ಬರುತ್ತೆ, ಯಾವ ಜನ್ಮದ ತಂದೆ ತಾಯಿಗಳನ್ನು ನಾವು ಸೇವೆ ಮಾಡಬೇಕು? ಎಷ್ಟು ಜನ ತಂದೆ ತಾಯಿಗಳಿದೆ, ಲೆಕ್ಕನೇ ಇಲ್ಲ. ಒಂದೇ ಜನ್ಮದಲ್ಲಿ, ಜೊತೆಗೆ ಎಲ್ಲ ಜನ್ಮದಲ್ಲಿಯೂ ಒಂದೇ ಸಂಬಂಧಿಯಾಗಿರೋದಿಲ್ಲ. ಇವತ್ತಿನ ತಂದೆ ಮುಂದಿನ ನಮ್ಮ ಎಲ್ಲ ಜನ್ಮದಲ್ಲೂ ತಂದೆಯಾಗಿರಲ್ಲ, ತಾಯಿ ಅದೇ ಎಲ್ಲ ಜನ್ಮದಲ್ಲೂ ತಾಯಿ ಆಗಿರಲ್ಲ. ಈ ಜನ್ಮದಲ್ಲಿರೋ ಪತಿಗಳ ಸೇವೆ ಮಾಡೋಣ ಅಂದರೆ ಹಿಂದಿನ ಜನ್ಮದಲ್ಲಿ ಅವರು ನಮ್ಗೆ ದ್ವೇಷ ಮಾಡ್ತಾ ಇರ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿ ದ್ವೇಷ ಮಾಡ್ಬೋದು. ಅಂಥವರ ಸೇವೆಯನ್ನು ನಾವೀಗ ಮಾಡ್ತಾ ಇದ್ದರೆ ಏನು ಲಾಭ ಇಲ್ಲ. ಹಂಗಂದ್ಬಿಟ್ಟು ತಂದೆ ತಾಯಿಗಳ ಸೇವೆ ಮಾಡಬಾರ್ದು ಅಂತಲ್ಲ. ಇವರು ಯಾರು ಗೋಪಿಕಾಶ್ರೀಯರು ಕೃಷ್ಣನ ಕುರಿತು ಹೇಳ್ತಾ ಇದ್ದಾರೆ, ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳ ಸೇವೆ ಬಹಳ ಮುಖ್ಯ. ಅದನ್ನೆಲ್ಲ ಭಾಗವತದಲ್ಲಿ ಪ್ರತಿಪಾದಿಸಿದ್ದೆ, ಬಹಳ ಚೆನ್ನಾಗಿ ಹೇಳಿದೆ. ಅನೇಕ ನಿದರ್ಶನಗಳನ್ನು ಕೊಟ್ಟು ಹೇಳಿದ್ದಾರೆ. ಕೃಷ್ಣನ ಸೇವೆಯನ್ನು ಮಾಡಿದರೆ ಜನ್ಮಾಂತರದ ದ್ವೇಷವನ್ನು ನಾಶ ಮಾಡುತ್ತೆ. ಎಂದೆಂದೂ ಅಗಲಾದ ಬಂಧು ಶ್ರೀಹರಿ ಎಂದು ನಂಬು ನೀನೆಚ್ಚರಿಕೆ ಅಂತ ದಾಸರು ಹೇಳ್ತಾರೆ. ಈಗಿನ ಬಂಧುಗಳು, ತಂದೆ ತಾಯಿಗಳು, ಗಂಡ ಹೆಂಡತಿ, ಮಕ್ಕಳು, ಇವರೆಲ್ಲ ಯಾರು ಎಲ್ಲಿರ್ತಾರೆ ಈ ಜನ್ಮದಲ್ಲಿ? ನಾವು ಮರಣ ಹೊಂದಿದರೆ ಎಲ್ಲಿ ತನಕ ಬರ್ತಾರೆ? ಜಾಸ್ತಿ ಅಂದರೆ ಸ್ಮಶಾನ ತನಕ ಬರ್ತಾರೆ. ಅದರ ಮೇಲೆ ಬರ್ತಾರಾ? ಇಲ್ಲ. ಹೋಗಲಿ, ಅವರು ಪ್ರೀತಿ ಮಾಡಿದ್ರಪ್ಪ, ನಾವು ಇಷ್ಟು ಪ್ರೀತಿಸ್ತೀನಿ ಇವನ್ನ, ನನ್ನ ಗಂಡನ್ನ, ನನ್ನ ಮಕ್ಕಳನ್ನ, ಒಂದೆರಡು ದಿವಸ ಇವನು ಬಾಡಿ ಮನೆಯಲ್ಲೇ ಇರಲಿ ಅಂತ ಬೀಗ ಹಾಕ್ಕೊಂಡು ಇಟ್ಕೊಳ್ತಾರ? ಇಲ್ಲ. ಹೊರಗಡೆ ಹಾಕು ಫಸ್ಟು ಅಂತಾರೆ. ಹೆಣ ಅಂತ ಕರೀತಾರೆ. ಸಂಬಂಧ ಇರೋದೇ ಇಲ್ಲ, ಜೀವ ಇರೋ ತನಕ ಸಂಬಂಧ ಅಷ್ಟೇ, ಆಮೇಲೆ ಅದು ಹೆಣನೇ. ಇವರೆಲ್ಲ ಚೇತನರನ್ನು ನಂಬಿಬಿಟ್ಟು ನಾವು ಬದುಕ್ತೀವಲ್ಲ ಹೀನಾಯವಾಗಿ. ನೀವೇ ನನ್ನ ಗಂಡ, ನೀನೇ ನನ್ನ ಹೆಂಡತಿ, ಜನ್ಮ ಜನ್ಮದಲ್ಲೂ ಹೆಂಡತಿ ಅಂತ, ಅವೆಲ್ಲ ನಾಟಕೀಯವಾದ ಮಾತುಗಳು. ಅನಿಮಿತ್ತ ಬಂಧು, ನಿತ್ಯ ಬಂಧು, ಎಂದೆಂದೂ ಅಗಲದ ಬಂಧು ಯಾರು? ಶ್ರೀಹರಿ. ಅವನೇ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನೇ. ಅವನು ಎಂದೆಂದೂ ಅಗಲಲ್ಲ. ಅವನನ್ನು ಬಿಟ್ಟು ಬಿಡ್ತೀವಿ ನಾವು. ಅವನನ್ನು ಬಿಟ್ಟು ಅಗಲುವವರನ್ನು ನಾವು ನಂಬ್ತೀವಿ. ನೀನೇ ಪ್ರಪಂಚ, ನೀನೇ ದೇವರು, ನೀನೇ ಎಲ್ಲ ಅಂತ ನಂಬ್ತೀವಿ. ನೀನು ಇಲ್ದಿದ್ರೆ ಹೇಗೆ ಅನ್ನೋದನ್ನು ಯೋಚನೆ ಮಾಡ್ತೀವಿ. ಹೀಗೆ ನಾವಿರ್ತೀವಿ. ನಾವು ಏನೇನು ಉಪಯೋಗಿಸ್ತೀವೋ ವಸ್ತುವನ್ನು ಹೇಳ್ತಾರೆ ರಾಜರು ಬಹಳ ಸುಂದರವಾಗಿ. ಯಸ್ತಾರ ಭಾಗಮನುಭೂಯ ಶರೀರ ಭಾಜಾಂ ಶಿಷ್ಟಂ ಪ್ರಯಚ್ಛಸಿ ಕಿಲಾರ ಸಮಲ್ಪ ಭೋಗ್ಯಂ ದುಃಖಾದಿ ದೂರಗತಪಾರ ಸುಖೈಕ ಭೋಕ್ತು ತಸ್ಯೇಷ ಭೋಗ ಸಮಕಿಲಂ ತವ ತರ್ಕಯಾಮಃ. ನಾವು ಏನೇನು ವಸ್ತುವನ್ನು ಉಪಯೋಗಿಸುತ್ತೀವೋ ಎಲ್ಲವನ್ನೂ ಪ್ರಥಮವಾಗಿ ದೇವರಿಗೆ ಅರ್ಪಿಸಬೇಕು. ದೇವರು ಅದನ್ನು ಸಾರ ಭಾಗವನ್ನು ಸ್ವೀಕರಿಸ್ತಾರೆ. ಹಾಗನ್ಬಿಟ್ಟು ನಿಷಿದ್ಧ, ಶಾಸ್ತ್ರ ನಿಷಿದ್ಧ ಪದಾರ್ಥಗಳನ್ನು ಯಾವುದನ್ನು ಅರ್ಪಿಸಬಾರ್ದು. ಅವನು ಸಾರ ಭಾಗವನ್ನು ತಗೊಳ್ತಾನೆ. ಎಲ್ಲ ಪದಾರ್ಥಗಳ ಸಾರ, ನಾವು ದೇವರಿಗೆ ನೈವೇದ್ಯ ಅಂತ ಇರ್ತೀವಲ್ಲ, ಅದರ ಸಾರ ಭಾಗವನ್ನೆಲ್ಲ ತಗೊಳ್ತಾನೆ. ಅದರ ಸಾರ ಭಾಗವನ್ನೆಲ್ಲ ತೆಗೆದುಕೊಂಡು ಅವನು ಉಳಿದಿದ್ದನ್ನು ನಮಗೆ ಬಿಡ್ತಾನೆ. ಅದು ತಿಂದರೆ ಜೀರ್ಣ. ಅದಕ್ಕೆ ಸಾಕ್ಷ್ಯರಸ ಅಂತ ಹೆಸರು. ಭಗವಂತನದ್ದೇ ರಸ ಅದು, ಭಗವಂತ ತಗೊಳ್ತಾನೆ. ಹಾಗಾಗಿ ಅನ್ನ ಇಟ್ಟರೆ ಭಗವಂತ ಏನು ತಿಂತಾನ ಅಂತಂದರೆ ನಿಮಗೆ ಗೊತ್ತಾಗಲ್ಲ. ಅದರಲ್ಲಿ ಸಾಕ್ಷ್ಯರಸಗಳನ್ನು ಭಗವಂತ ತಗೊಳ್ತಾನೆ. ತಗೊಂಡ್ಕೊಂಡು ಉಳಿದಿದ್ದು ನಮಗೆ ಜೀರ್ಣವಾಗುವಂತಹ ಅದನ್ನು ಬಿಡ್ತಾನೆ. ಅದನ್ನು ಹೇಳ್ತಾರೆ, ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿಂ ಪಿಬೇತ್. ಹರಿಗೆ ನೈವೇದ್ಯವನ್ನು ಇಟ್ಟು
ದಿವಸವೂ ಹರಿಗೆ ನೈವೇದ್ಯವನ್ನು ಮಾಡಿ ನಾವು ಊಟವನ್ನು ಮಾಡಬೇಕು, ಭೋಜನವನ್ನು ಮಾಡಬೇಕು. ಹರಿಗೆ ನಿವೇದಿತವಲ್ಲದ ಪದಾರ್ಥವನ್ನು ಎಂದೂ ನಾವು ಸೇವಿಸಬಾರದು. ಹೀಗಂದ್ರೆ ಅಲ್ಲ, ಗೋಪಿಕಾ ಸ್ತ್ರೀಯರು ದುರ್ಗೆಯನ್ನು ಸ್ತೋತ್ರ ಮಾಡಿ ಕೃಷ್ಣನ ಪತಿ ಮಾಡಬೇಕು ಅಂದರೆ ಬಹಳವಾಗಿ ಹೇಳ್ಕೊಳ್ತಾರೆ. ನಾವು ಯಾವುದೇ ಒಂದು ಆಭರಣವನ್ನು ತೆಗೆದುಕೊಂಡ್ವಿ, ಯಾವುದೇ ನಮ್ಮ ಹಳೆಯ ಆಭರಣ ಆಯಿತು, ಸ್ತ್ರೀಯರಿಗೆ ಹೇಳ್ತಿರೋದು ಹಳೆಯ ಆಭರಣ ಆಯಿತು, ಆ ಆಭರಣವನ್ನು ತೊಳೆದು ದಿವಸ ದೇವರಿಗೆ ಅರ್ಪಿಸಿ, ನಿನಗೆ ಅರ್ಪಿಸಿದ್ದೀನಪ್ಪ ನಾನು ಹಾಕ್ಕೊಳ್ತೀನಿ ಅಂತ ಹಾಕ್ಕೊಳ್ಳೋದು. ಆವಾಗ ಆಭರಣದ ಭಯ ಇರಲ್ಲ. ಯಾಕೆಂದರೆ ಆಭರಣವನ್ನು ದೇವರಿಗೆ ಅರ್ಪಿಸಬೇಕು. ಹಾಗಾದರೆ ದಿವಸ ಆಭರಣ ಕೊಂಡ್ಕೊಳ್ಳಿಕ್ಕಾಗಲ್ಲ. ಇದ್ದ ಆಭರಣವನ್ನೇ ಶುಚಿ ಮಾಡಿ ದೇವರಿಗೆ ಅರ್ಪಿಸಿ ಮತ್ತೆ ದೇವರ ಅನುಜ್ಞೆ ಪಡೆದು ನಾವು ಹಾಕ್ಕೊಳ್ಬೇಕು. ಯಾವ ವಸ್ತ್ರವನ್ನು ತೆಗೆದುಕೊಂಡರೂ ಅದನ್ನು ದೇವರಿಗೆ ಅರ್ಪಿಸಿ ನಾವು ತಗೊಳ್ಬೇಕು. ನೋಡಿ, ದೇವರಿಗೆ ಅರ್ಪಿಸಬೇಕು ಅಂದರೆ ಹೆಂಗೆ ಅರ್ಪಿಸಬೇಕು? ನಾವೇ ಡೈರೆಕ್ಟಾಗಿ ದೇವ್ರಿಗೆ ಹಾಕ್ಬಿಡ್ತೀವಿ ಅಂತಲ್ಲ. ಶಂಖಕ್ಕೆ ಮುಟ್ಟಿ ಹಾಕ್ತಾರಲ್ವ ಎಲ್ಲನೂ. ಯಾಕೆ? ಶಂಖದಲ್ಲಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿಯ ದ್ವಾರನೇ ಭಗವಂತ ಸ್ವೀಕರಿಸೋದು. ನಮಗೆ ಅವನಿಗೆ ಕೊಡುವ ಯೋಗ್ಯತೆ ಇಲ್ಲೇ ಇಲ್ಲ. ಲಕ್ಷ್ಮಿಯಿಂದನೇ ಅವನು ಸ್ವೀಕರಿಸೋದು, ಲಕ್ಷ್ಮಿಯಿಂದನೇ ಅವನು ಸ್ವೀಕರಿಸೋದು. ನಾವು ಗಂಧ ಹಚ್ಚಬೇಕಾದ್ರೂ ಕೂಡ ಲಕ್ಷ್ಮಿಗೆ ಮುಟ್ಟಿಸ್ತೀವಿ, ಅಕ್ಷತೆ ಹಾಕ್ಬೇಕಾದ್ರೆ ಮುಟ್ಟಿಸ್ತೀವಿ, ಹೂವು ಏರಿಸ್ಬೇಕಾದ್ರೆ ಮುಟ್ಟಿಸ್ತೀವಿ, ಶಂಖಕ್ಕೆ ಮುಟ್ಟಿಸ್ತೀವಿ. ನಾವು ನೇರವಾಗಿ ಭಗವಂತನಿಗೆ ಹಾಕಬಾರ್ದು, ಶಂಖಕ್ಕೆ ಮುಟ್ಟಿಸಿ ಹಾಕಬೇಕು. ಲಕ್ಷ್ಮೀ ಅರ್ಪಿಸ್ತಾಳೆ, ಲಕ್ಷ್ಮೀ ಅರ್ಪಿಸ್ತಾಳೆ. ಆ ಥರ ಹೇಳ್ತಾರೆ. ಅದಕ್ಕೆ ಗೀತಾದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಭುಂಜಂತೆ ತೇ ತ್ವಗಂ ಪಾಪಾಹ ಯೇ ಪಚಂತ್ಯಾತ್ಮಕಾರನಾಥ್. ಯಾರು ದೇವರಿಗೆ ಅರ್ಪಿಸದೆ ಏನನ್ನು ತಿನ್ನುತ್ತಾನೋ ಅವನು ಪಾಪವನ್ನೇ ತಿನ್ನುತ್ತಾನೆ ಅಂತ ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ಬಿಟ್ಟಿದ್ದಾನೆ. ಯಾರು ನನಗೆ ಅರ್ಪಿಸದೆ ಯಾರು ಏನು ತಿಂತಾರೋ ಅವರು ಪಾಪವನ್ನೇ ತಿಂತಾರೆ ಅಂತ ಹೇಳ್ಬಿಟ್ಟಿದ್ದಾನೆ. ಮುಂದೆ ರಾಯರು ಹೇಳ್ತಾರೆ, ಧರ್ಮೋ ನವೋಯಂ ಹೃದಿ ಸಂಗತಾಕ್ಷೋ ಧರ್ಮೋ ನವೋಯಂ ಶುಚಿ ಸಂಗತಾಕ್ಷ ಮಾನ್ಯಂ ಭಜತ್ವಂ ರಮಣಂ ವಿಹಾಯ ಮಾನ್ಯಂ ಭಜಾಮೋ ರಮಣಂ ವಿಹಾಯ. ಗೋಪಿಯರಿಗೆ ಹೇಳ್ತಾನೆ, ನೀವು ಶುಚಿ ಸಂಗೀತಾಕ್ಷಿಯರು, ಕಿವಿಗೆ ತಾಗಿಕೊಂಡಿರೋ ಕಣ್ಣಿದ್ದೆ ವಿಶಾಲಾಕ್ಷಿಯರು. ಅಂದರೆ 32 ಲಕ್ಷಣಗಳಲ್ಲಿ ಆ ವಿಶಾಲಾಕ್ಷಿನೂ ಒಂದು ಲಕ್ಷಣ. ಲಕ್ಷ್ಮಿಯ ಸನ್ನಿಧಾನವಿರುತ್ತೆ, ಪರಪುರುಷರೊಡನೆ ಇರುವುದು ನಿಮಗೆ ಧರ್ಮವಲ್ಲ ಅಂತ ಕೃಷ್ಣ ಲೋಕದ ಧರ್ಮವನ್ನು ಸಹಜವಾಗಿ ಹೇಳ್ತಾನೆ. ಅವರು ದೇವತಾ ಸ್ತ್ರೀಯರು, ಕೃಷ್ಣನ ಅಂಗಸಂಗಕ್ಕೋಸ್ಕರ ಬಯಸಿ ಬಂದವರು, ಮನುಷ್ಯರಾಗಿ ಬಂದವರು, ಗೋಪಿಯರಾಗಿ ಬಂದವರು. ಅವರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಬರುತ್ತೆ. ಅವರಿಗೆ ಹೇಳ್ತಾನೆ, ಲೋಕ ಧರ್ಮಕ್ಕೋಸ್ಕರ ಹೇಳ್ತಾನೆ, ಪರಪುರುಷರೊಡನೆ ಇರುವುದು ನಿಮಗೆ ಧರ್ಮ ಅಲ್ಲ. ಗೋಪಿಯರು ಮತ್ತೆ ಹೇಳ್ತಾರೆ, ಇದು ನಮಗೆ ಹೊಸದಾದ ಧರ್ಮ. ಲೋಕದಲ್ಲಿ ಕೈ ಹಿಡಿದ ಜೀವನೆಂಬ ಗಂಡನಿರುವಾಗ ದೇವರನ್ನು ಪತಿಯನ್ನಾಗಿ ಸ್ವೀಕರಿಸುವ ಬಗ್ಗೆ ನಮಗಲ್ಲದೆ ಬೇರಾರಿಗೂ ಬಂದಿಲ್ಲ. ದೇವರು ನೀನೇ ನನ್ನ ಪತಿ ಅಂತ ಹೇಳ್ತಾರೆ. ಆದ್ದರಿಂದ ವೇದವು ಈ ರೀತಿಯ ಧರ್ಮವನ್ನು ಒಪ್ಪುತ್ತದೆ ಅಂತ ಅವರು ಹೇಳ್ತಾರೆ. ಯಾಕೆಂದರೆ ಗೋಪಿಕಾ ಸ್ತ್ರೀಯರು ದೇವತಾ ಸ್ತ್ರೀಯರಾದ್ದರಿಂದ ಅವರಿಗೆ ವೇದಗಳ ಅರಿವಿದೆ, ಕೃಷ್ಣನ ಸಂಘಕ್ಕೆ ಯೋಗ್ಯರುವವರು. ಆದ್ದರಿಂದ ಆ ಮಾತುಗಳನ್ನು ಹೇಳ್ತಾರೆ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ಇವರಿಗೆ ಸ್ವಲ್ಪ ಅಹಂಕಾರ ಬರುತ್ತೆ ಗೋಪಿಯರಿಗೆ. ನಾನು ಎಷ್ಟು ಚೆನ್ನಾಗಿದ್ದೇನೆ, ನಾವು ಸುಂದರಿಗೆ ಕೃಷ್ಣ ಮರಳಾಗಿ ಬಿಟ್ಟ ಅಂತ ಅಹಂಕಾರ ಬರುತ್ತೆ ಗೋಪಿಯರಿಗೆ. ಗೋಪಿಯರಿಗೆ ಯಾವಾಗ ಅಹಂಕಾರ ಬಂತೋ ಕೃಷ್ಣ ಮರೆಯ. ಯಾವಾಗ ಗೋಪಿಯರಿಗೆ ನನ್ನ ಸೌಂದರ್ಯಕ್ಕೆ ಭಗವಂತ ಮರಳಾದ ಅಂತ ಅಹಂಕಾರ ಬಂತೋ, ಸಾಕ್ಷಾತ್ ಮನ್ಮಥಃ ಅವನು, ಮನ್ಮಥರಿಗೂ ಮನ್ಮಥನು ಅವನು ಈ ಕಚ್ಚಿತ್ ಗೋಪಿಕಾ ಸ್ತ್ರೀಯರಿಗೆ ಮರಳಾಗ್ತಾನ. ಅವನೇನು ಮಾಡ್ದ, ಇವರ ಅಹಂಕಾರ ಖಂಡಿಸಲು ಏನು ಮಾಡ್ದ, ಅವನು ಅದೃಶ್ಯನಾದ. ಗೋಪಿಕಾ ಸ್ತ್ರೀಯರಿಂದ ಅವನು ಅದೃಶ್ಯನಾಗ್ತಾನೆ. ಆವಾಗ ಅವರು ಪರಿಪರಿಯಾಗಿ ಬೇಡ್ತಾರೆ.
ಆ ಸಂದರ್ಭದಲ್ಲಿ ಗೋಪಿಕಾ ಸ್ತ್ರೀಯರು ಅದ್ಭುತವಾಗಿ ಗೀತೆಯನ್ನು ಹೇಳ್ತಾರೆ. ಅದು ಗೋಪಿ ಗೀತ ಅಂತ ಪ್ರಸಿದ್ಧ ಆಗಿದೆ. ಅದರಲ್ಲಿ ಒಂದೆರಡು ವಾಕ್ಯವನ್ನು ತಾತ್ಪರ್ಯದಲ್ಲಿ ನೋಡಿಬಿಟ್ಟು ಮುಂದೆ ರುಕ್ಮಿಣೀಶ ವಿಜಯದ ಶ್ಲೋಕಗಳನ್ನು ನೋಡೋಣ. ಜಯತಿ ತೇಧಿಕಂ ಜನ್ಮನಾವ್ರಜಾಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾದಿದುಕ್ಷತಾಂ ತ್ವಯಿ ಗತಾ ಸವಸ್ ಸ್ವಾಮಿ ಚನ್ವತೆ. ಜಯತಿ ತೇಧಿಕಂ ಜನ್ಮನಾವ್ರಜ. ಈ ಒಂದು ಹಳ್ಳಿ ಇತ್ತು, ಏನು ಇದಕ್ಕೇನು ಹೆಸರಿರಲಿಲ್ಲ. ಅಂತಹ ಏನಂತೀವಿ ನಾವು ನಮ್ಮ ಭಾಷೆಯಲ್ಲಿ ನೋಟೆಡ್ ಏನಿರಲಿಲ್ಲ ಹಳ್ಳಿ ಅದು. ಹೇ ಪ್ರಿಯಕರನಾದ ಕೃಷ್ಣನೇ, ನೀನು ಜನಿಸಿದೀಯ ಗೋಕುಲದಲ್ಲಿ, ಆದ್ದರಿಂದ ಗೋಕುಲ ಎಲ್ಲ ಕಡೆಗೆ ಪ್ರಸಿದ್ಧಿ ಪಡೀತು. ನೀನು ಎಲ್ಲಿ ಇರ್ತೀಯೋ ಎಲ್ಲಿಂದಲೂ ನಿನ್ನಿಂದ ವಿಯೋಗ ಹೊಂದದ ಅವಿಯೋಗಿನಿಯಾದ ಲಕ್ಷ್ಮೀದೇವಿಯು ಬರ್ತಾಳಲ್ವ, ಚೆನ್ನಾಗಿ ವಾಸ ಮಾಡ್ತಾಳೆ. ಆದ್ದರಿಂದ ಸಂಪದ್ಭರಿತವಾಯಿತು. ನಿನ್ನಲ್ಲಿ ಪ್ರಾಣಗಳನ್ನೇ ಅರ್ಪಿಸುವ ನಿನ್ನವರು ನಿನ್ನನ್ನು ಆರಿಸುತ್ತಿದ್ದಾರೆ. ನಿನ್ನ ದರ್ಶನಾಕಾಂಕ್ಷಿಗಳಿಂದ ನಮಗೆ ದರ್ಶನವನ್ನು ಕೊಡು ಅಂತ ಕೇಳ್ತಾರೆ. ಆಮೇಲೆ ಕೇಳ್ತಾರೆ, ವ್ರಜಜನಾಂತಿಹಂ ವೀರಯೋಷಿತಾಂ ನಿಜ ಜನನ್ಮಯ ಧ್ವಂಸನಸ್ಥಿತ ಭಜಸಕೆ ಭವೇ ಕಿಂಕರೀ ಸ್ಮನೋ ಜಲರುಹಾನನಂ ಚಾರು ದರ್ಶಯನ್. ಗೋಕುಲವಾಸಿಗಳ ಕಷ್ಟವನ್ನು ನೀನು ಕಳೆದಿದ್ದೀಯಾ. ಕಿರುನಗೆಯಿಂದ ಎಲ್ಲರ ಸ್ತ್ರೀಯರ ದರ್ಪವನ್ನು ಮುರಿಯುತ್ತಿದ್ದೀಯಾ. ಜನ್ಮದಲ್ಲೂ ನಿನ್ನ ದಾಸಿಯರಾಗಿರುವ ನಮ್ಮನ್ನು ಸದಾ ಕಾಪಾಡ್ತಾ ಇರು. ಮುದ್ದಾದ ನಿನ್ನ ಮುಖವನ್ನು ತೋರು ಅಂತ ಕೃಷ್ಣನನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶವನಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿರಾಜನಃ. ನಿನ್ನ ಕಥಾಮೃತ, ಭಗವಂತನ ಕಥೆಗಳನ್ನು ಕೇಳಬೇಕು. ಭಗವಂತನ ಕಥೆಯನ್ನು ಕೇಳುವುದೇ ಅಮೃತ. ಅಮೃತ ಅಂದರೆ ಏನು? ಮರಣವಿರೋದಿಲ್ಲ ಕುಡಿದವರಿಗೆ. ಭಗವಂತನ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಶ್ರವಣವನ್ನು ಮಾಡಿ ಮನನವನ್ನು ಮಾಡಿದ ಸಾಧನೆಯನ್ನು ಪಕ್ವ ಮಾಡಿದವರಿಗೆ ಮರಣ ಇರುವುದಿಲ್ಲ. ಹರಿಕಥಾಮೃತವನ್ನು ಸವಿಯಬೇಕು. ಹರಿಕಥೆ ಒಂದು ಅಮೃತ. ಸಂಸಾರ ತಾಪದಿಂದ ಬೆಂದು ಬಿಟ್ಟಿರ್ತೀವಿ ನಾವು. ಒಂದಲ್ಲ ಒಂದು ತಾಪಗಳು. ಯಾರು ಸಂಸಾರದಲ್ಲಿ ನಾನು ತೃಪ್ತಿಯಿಂದಿದ್ದೇನೆ ಅಂತ ಯಾರೂ ಹೇಳಲ್ಲ. ಯಾರ ಮುಂದೆ ಹೇಳಿ ನಮಗೆಷ್ಟು ಕಷ್ಟ ಇದೆ ಅಂದರೆ, ಅಯ್ಯೋ ನಿಂದೆಷ್ಟು ಕಷ್ಟ ಆದರೆ ನಂದೆಷ್ಟು ಕಷ್ಟ, ನಂದು ಈ ಮನೆಯೊಳಗೆ ಇಷ್ಟು ಕಷ್ಟ ಇದೆ ನಂದು ಅಂತ ಹೇಳೋರೇ ಜಾಸ್ತಿ. ಯಾರು ನಾನು ಸುಖವಾಗಿದ್ದೆ ಅಂತ ಯಾರೂ ಹೇಳಲ್ಲ. ಹೇಳಿದರೂ ಅವರ ಬಾಯಿಂದ ಬರುತ್ತೆ ಹೊರತು ಹೃದಯದಿಂದ ಬರೋಲ್ಲ. ಹಾಗೆ ಶ್ರವಣ ಮಾತ್ರದಿಂದ ನಿನ್ನ ಕಥೆ ಮಂಗಳ ಮಾಡುತ್ತೆ. ಶ್ರವಣಂ ಕೀರ್ತನಂ ಹೇಳ್ತಾರಲ್ಲ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ನವವಿಧ ಭಕ್ತಿಯ ಶ್ರವಣವನ್ನು ಮೊದಲು ಹೇಳ್ತಾರೆ. ಶ್ರವಣ ಮಾಡಬೇಕು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ದಾಸರದನ್ನೇ ಹೇಳ್ತಾರೆ. ಶ್ರವಣ ಮನಕಾನಂದವೀವುದು. ಶ್ರವಣ ಮನಸ್ಸಿಗೆ ಆನಂದ ನೀಡುತ್ತೆ. ಏನು ಆನಂದ ನೀಡುತ್ತೆ ಶ್ರವಣ? ಒಂದು ಶ್ರವಣ ಕೇಳ್ತೀರಾ, ಒಂದು ದೇವರ ಭಕ್ತಿ ಕೇಳ್ತೀರಾ, ಎಂಥ ಚೆನ್ನಾಗಿದೆ ಹಾಡು. ಅದು ಆನಂದ ಅಲ್ಲ, ಶಾಶ್ವತ ಆನಂದ. ಆನಂದ ಅಂದರೆ ಮೋಕ್ಷ. ದುಃಖ ಮಿಶ್ರಿತವಲ್ಲದ ಸುಖ ಆನಂದ, ಅದು ಆನಂದ. ಶ್ರವಣ ಮನಕ್ಕೆ ಆನಂದವೀವುದು. ಶ್ರವಣ ಮನಕ್ಕೆ ಆನಂದ ಕೊಡುತ್ತೆ. ಯಾವ ಥರ ಶ್ರವಣ ಮಾಡಬೇಕು, ಯಾವುದನ್ನು ಶ್ರವಣ ಮಾಡಬೇಕು, ಯಾವ ರೀತಿಯಿಂದ ಶ್ರವಣ ಮಾಡಬೇಕು ಅದನ್ನು ತಿಳಿದುಕೊಂಡು ಬಿಟ್ಟು ಮಾಡಬೇಕು. ಶ್ರವಣವನ್ನು ಮಾಡಬೇಕಾದರೆ ಭಾಗವತದಲ್ಲಿ ಬರುತ್ತೆ, ಏಕಾದಶ ಸ್ಕಂದದಲ್ಲಿ ಬರುತ್ತೆ. ಭಗವಂತನ ಗೀತೆಗಳನ್ನು ಕೇಳಬೇಕು. ಭಾಗವತದಲ್ಲಿ ಬರುತ್ತೆ. ನಮ್ಮ 5
ಐದು ಇಂದ್ರಿಯಗಳು ಅವು ಯಾವ ಮುಖವಾಗಿದೆ ಅಂತ ವಿವರಿಸ್ತಾರೆ ಭಾಗವತದಲ್ಲಿ. ದಕ್ಷಿಣಕ್ಕೆ ಉತ್ತರಕ್ಕೆ 2 ಕಿವಿಗಳು, ದಕ್ಷಿಣಕ್ಕೆ ವಾಮಭಾಗಕ್ಕೆ ಕಿವಿಗಳು. ಬಲಭಾಗದ ಕಿವಿಯಲ್ಲಿ ಅಭಿಮಾನಿ ದೇವತೆ ಏನು ಮಾಡ್ತಾನೆ? ಭಗವಂತನ ಶ್ರವಣಗಳನ್ನು ಭಗವಂತನ ಮಹಿಮೆಗಳ, ಭಗವಂತನ ಭಕ್ತರ ಶ್ರವಣಗಳನ್ನು ಕೇಳ್ತಾನೆ. ಎಡಗಡೆಯ ಕಿವಿಯನ್ನು ಗರಡ್ ಮಾಡಿದರೆ ಗ್ರಾಮ್ಯ ಗೀತೆ. ಗ್ರಾಮ್ಯ ಗೀತೆ ಅಂದರೆ ನಾವೆಲ್ಲ ನೋಡ್ತಿರಲ್ಲ ಟಿ ವಿನಲ್ಲಿ, ಬೇರೆ ಹಾಡುಗಳು, ಎಲ್ಲ ಹಾಡುಗಳು, ಬೇರೆ ಮನೆ ಮನೆ ಕಥೆಗಳು, ಇವೆಲ್ಲ ಗ್ರಾಮ್ಯ. ಇದರಿಂದ ಏನೂ ಉಪಯೋಗ ಇಲ್ಲ. ನಾವು ಮಾಡಿದ ಸಾಧನೆ ವೇಸ್ಟ್ ಆಗ್ತಾ ಹೋಗುತ್ತೆ, ಕ್ಷಣ ವೇಸ್ಟ್ ಆಗುತ್ತೆ ಅಲ್ವಾ? ನಾವು ಬದುಕೋದೇ ಎಷ್ಟೋ ವರ್ಷ, ಅದರಲ್ಲಿ ನಮಗೆ ಬುದ್ಧಿ ಬರೋ ತನಕ ನಮಗೆ ಭಗವಂತನ ಬಗ್ಗೆ ಜ್ಞಾನ ಬರೋಲ್ಲ. ಜ್ಞಾನ ಬಂದ ಮೇಲೂ ನಾವು ಲೌಕಿಕವಾಗಿ ವಿಷಯಗಳ ಕಕ್ಕೆ ಹೋಗಿ ಅದನ್ನೇ ಮಾತಾಡ್ತೀವಿ ಅಂತಂದರೆ ಆಯುಷು ವೇಸ್ಟ್. ಹಾಗಾಗಿ ಭಗವಂತನ ಗೀತೆಗಳನ್ನು ಕೇಳಬೇಕು. ಭಗವಂತನ ಗೀತೆಯನ್ನು ಶ್ರವಣ ಮಾಡಿ ಭಕ್ತಿಯಿಂದ ಶ್ರವಣ ಮಾಡಬೇಕು. ಶ್ರವಣ ಮಾಡಿಬಿಟ್ಟು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದಲ್ಲ. ಈ ಕಿವಿಯಿಂದ ಕೇಳಿ ಮನಸ್ಸಿನಲ್ಲಿ ತೆಗೆದುಕೊಂಡು ಭಗವಂತನ ಮನನವನ್ನು, ರೂಪಗಳ ಭಗವಂತನ ಗುಣಗಳ ಮನನವನ್ನು ಮಾಡಿ, ಯಥಾಯೋಗ್ಯತೆ ಮನನವನ್ನು ಮಾಡಿ, ಅದರಿಂದ ಏನು ಆನಂದವನ್ನು ಪಡೆಯುತ್ತಾ ಹೋಗ್ತೀವೋ ಅದು ಕೊನೆಗೆ ನಮಗೆ ಆನಂದವೀಯುವುದು ಅಂತ ದಾಸರು ಹೇಳ್ತಾರೆ. ನಮ್ಮ ಆನಂದ ಅಂದರೆ ಭಾಳ ಸಂತೋಷ ಆಗೋಯ್ತು, ನೋಡಿಬಿಟ್ವಿ, ಹಾಡನ್ನ ಕೇಳಿಬಿಟ್ವಿ, ಭಾಳ ಚೆನ್ನಾಗಿ ಹೇಳ್ಬಿಟ್ವಿ. ಆವಾಗ ಏನಾಗುತ್ತೆ? ನಮ್ಮ ಹಾಡಿನಲ್ಲಿ ನಾವು ಕೇಳುವ ಗೀತೆಯಲ್ಲಿ ಭಗವಂತನ ಮಹಿಮೆಗಳಿಗಿಂತ ಹೆಚ್ಚು ಯಾರು ಹಾಡು ಹೇಳ್ತಾ ಇದ್ದಾರೆ, ಅವರ ರಾಗ ಹೇಗಿದೆ, ಅವರ ಕಂಠ ಹೇಗಿದೆ ಎನ್ನುವುದರ ಬಗ್ಗೆನೇ ನಮ್ಮ ಜ್ಞಾನ ಇರುತ್ತೆ ಹೊರತು ಭಗವಂತನ ಗುಣಗಳ ಬಗ್ಗೆ ಜ್ಞಾನ, ಅವರಿಗೆ ಆ ಹಾಡಿನ ಅರ್ಥ ಏನು ಅನ್ನೋದ್ರ ಬಗ್ಗೆ ಜ್ಞಾನ ನಮಗೆ ಕಡಿಮೆ. ಅದಕ್ಕೆ ಅಂತಾರೆ ನಮ್ಮ ಗುರುಗಳು, ಹಾಡು ಹೇಳಬೇಕು ರಾಗದಿಂದ ಅನುರಾಗದಿಂದ ಹೇಳಬೇಕು. ಅದಕ್ಕೆ ಏನು ರಾಗ ಹೇಳಿದ್ರೆ, ರಾಗ ನಿಮ್ಮದು ಅನುರಾಗ ನಮ್ಮದು ಅಂತಾರೆ ನಮ್ಮ ಗುರುಗಳು. ಅನುರಾಗ ಅಂದರೆ ಭಗವಂತನ ಬಗ್ಗೆ ಪ್ರೇಮ ನಮ್ಮದು. ರಾಗಬದ್ಧವಾಗಿ ನೀವು ಹಾಡ್ತಾ ಇದ್ದೀರಾ, ರಾಗಬದ್ಧವಾಗಿ ಹಾಡಬೇಕಾದರೆ ಭಗವಂತನ ಮೇಲಿನ ಅನುರಾಗದಿಂದ ರಾಗಬದ್ಧವಾಗಿ ಹೇಳಿದರೆ ಅದಕ್ಕೆ ಪ್ರಾಮುಖ್ಯತೆ ಹೊರತು ನನ್ನ ವಿದ್ವತ್ತನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹಾಡನ್ನು ರಾಗವಾಗಿ ಹೇಳ್ತಾ ಇದ್ದರೆ ಭಗವಂತ ಅದಕ್ಕೆ ಒಲಿಯಲ್ಲ. ಅದನ್ನು ಆ ರೀತಿ ಶ್ರವಣ ಮನಕ್ಕೆ ಆನಂದವೀಯುವುದು ಅಂತ ಹೇಳ್ತಾರೆ. ಹಾಗೆ ಕೇಳಬೇಕಾದ್ರೆ ಸುಮ್ಮನೆ ಬರಲ್ಲ ಅದು. ಒಂದು ಶ್ರವಣ ಮಾಡಬೇಕು ಅಂದರೆ ಜನ್ಮಾಂತರದ ಕರ್ಮ ಬೇಕು, ಅನೇಕ ದಾನ ಧರ್ಮಗಳನ್ನು ಮಾಡಿರಬೇಕು. ಆ ದಾನ ಧರ್ಮಗಳನ್ನು ಮಾಡಿದಾಗ ಆ ಶ್ರವಣದ ಯೋಗ ಬರುತ್ತೆ. ಅಂತಹ ನಿನ್ನ ಕಥಾಮೃತವನ್ನು ನೀನು ಮರೆಯಾದಾಗಿದ್ದೀಯಪ್ಪ, ನಿನ್ನ ಕಥಾಮೃತವನ್ನು ನಾವು ಪಾನ ಮಾಡ್ತಾ ಬದುಕ್ತಿದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತಾಗತಾ ಗತಿವಿದಸ್ತವೋದ್ಗೀತಮೋಹಿತಾ ಕಿತವಯೋಷಿತ ಕಸ್ತ್ಯಜೆನ್ನಿಷಿ. ನಾವು ಅಚ್ಯುತನೇ, ಚ್ಯುತಿ ಇಲ್ಲದವನು ಅಂತ, ದೋಷರಹಿತನು ಅಂತ ಅಚ್ಯುತ ಅಂದ. ಎಲ್ಲ ದೋಷವನ್ನು ನಾಶ ಮಾಡುವವನು ಅಚ್ಯುತ. ನಾವು ಪತಿಸುತರನ್ನು, ಸಂಬಂಧಿಕರನ್ನು ಬಿಟ್ಟು ಬಂದುಬಿಟ್ಟಿದ್ದೇವೆ. ವಂಚನೆ ಕೇಳಿ ಮೈಮರೆಸುವ ಗಾನವಿದ್ಯೆ ಬಲ್ಲವನು ನೀನು. ನಿನ್ನ ಗಾನಕ್ಕೆ ಮನಸೋದು ಬಂದ ನಮ್ಮಂತಹ ಸ್ತ್ರೀಯರನ್ನು ರಾತ್ರಿ ಹೊತ್ತಿನಲ್ಲಿ ನೀನಲ್ಲದೆ ಯಾರು ಬಿಟ್ಟು ತಾನೇ ಹೋಗ್ತಾರೆ ಅಂತ ಅಂತಾರೆ. ಆಮೇಲೆ ಕೊನೆಗೆ ಹೇಳ್ತಾರೆ, ವ್ರಜವನೌಕಸಾಂ ವ್ಯಕ್ತಿರಂಗತೆ ವೃಜಿನ ಹಂತ್ರಲಂ ವಿಶ್ವಮಂಗಲಂ ಭಜಮನಾಕ್ಷಣ ಸ್ವಸ್ಪೃಹಾತ್ಮನಾಂ ಸ್ವಜನ ಹೃದೃಜಾಂ ಯನ್ನಿಷೂದನಂ. ನಿನ್ನ ಅವತಾರ ಸಕಲ ಅನಿಷ್ಟ ನಿವಾರಕ, ಲೋಕಕ್ಕೆ ಮಂಗಳದಾಯಕವಾದುದು. ನಿನ್ನ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡೋದೇ ಭಗವಂತನ ಅವತಾರ. ಅಮಂಗಲವನ್ನು ತೆಗೆದು ಮಂಗಲವನ್ನು ಉಂಟು ಮಾಡುವವನು ಭಗವಂತ. ಭಕ್ತರ ಹೃದಯದ ಏನು ನೋವಿದೆ ಅದಕ್ಕೆ ಪರಿಹಾರಕನಾದವನು ಭಗವಂತ. ಅವನನ್ನು ನೋಡುವ ಬಯಕೆ ಗೋಪಿಯರಿಗೆ ಅದು ಮನಸ್ಸಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಈ ನಿನ್ನ ದಿವ್ಯ ರೂಪವನ್ನು ಸ್ವಲ್ಪವಾದರೂ ತೋರಪ್ಪ ಭಗವಂತ ಅಂತ ಭಗವಂತನನ್ನು ಕೇಳಿಕೊಳ್ತಾರೆ.
ಆವಾಗ ಇದರಲ್ಲಿ ವಾದಿರಾಜದ ಒಂದೆರಡು ಶ್ಲೋಕಗಳನ್ನು ನೋಡೋಣ. ಅಶ್ವತ್ಥದ್ರುಮನ ಪ್ರಿಯ ಕಿಲ ಭವನ್ ಮಧ್ಯೆ ಸದಾ ವರ್ತತೆ ತಸ್ಮೈ ಜ್ಞಾಪಯ ಪಲ್ಲವಿ ಜನದಶಾಂ ಕಷ್ಟಾಮದೃಷ್ಟ ಪ್ರಿಯಾಂ ನೋ ಚೇತ್ ತ್ವದ್ವೃದ್ಧಿ ಲಗ್ನಮಗ್ನಿಮಥವಾ ತ್ವತ್ಸಂಸ್ಥಿತಂ ತೇ ವಿದಾಂ ನೋ ದೇಹ್ಯಂಗ ವಿಯೋಗ ರೋಗರಹಿತಾಂ ತ್ವಂ ಮರ್ತ್ಯಾತಮಾಶ್ರಯಃ. ಆ ಬಾಲಿಕೆಯರು ಕೃಷ್ಣನ ವಿರಹದಿಂದ ಹುಚ್ಚರಂತಾಗ್ಬಿಟ್ಟಿದ್ದಾರೆ, ವಿವೇಕ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ, ಕಾಡಿನಲ್ಲಿ ಅಲೆತಾ ಇದ್ದಾರೆ, ಕಂಡ ವಸ್ತುವಿನಲ್ಲಿ ಕೃಷ್ಣನನ್ನು ವಿಚಾರಿಸ್ತಾ ಇದ್ದಾರೆ. ಕಂಡ ವಸ್ತುವನ್ನು ಇವರಿಗೆ ಅಶ್ವತ್ಥ ವೃಕ್ಷ ಎದುರಾಗಿದೆ, ಅದರಲ್ಲಿ ಕೃಷ್ಣನನ್ನು ಅವರು ವಿಚಾರಿಸ್ತಾ ಇದ್ದಾರೆ. ರಾಜರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಹೇ ಅಶ್ವತ್ಥ ವೃಕ್ಷ, ಕೃಷ್ಣ ನಿನ್ನೊಳಗೆ ಇದ್ದಾನೆ, ಈತನಿಗೆ ನಾವು ಏನು ನಮ್ಮ ಭಾವನೆ ಪಡ್ತಾ ಇದ್ದೀವಿ ಇದನ್ನು ತಿಳಿಸು. ಕೃಷ್ಣನ ವಿರೋಧದಿಂದ ನಾವು ಬಹಳ ಕಷ್ಟಪಟ್ಟುಬಿಟ್ಟಿದ್ದೇವೆ, ನೀನು ತಿಳಿಸ್ತಿದ್ದರೆ ಬೇಡ, ನಿನ್ನಲ್ಲಿರುವ ಅಗ್ನಿಯನ್ನು ನಮಗೆ ಕೊಡು, ನಮಗೆ ಕೊಡು, ನಾವು ದೇಹತ್ಯಾಗ ಮಾಡಿಬಿಡ್ತೀವಿ. ಇಲ್ಲ, ನಿನ್ನ ವೃಕ್ಷತ್ವವನ್ನು ನಮಗೆ ಕೊಡು, ನಿನ್ನ ಹೆಸರನ್ನಾದರೂ ಕೊಡು. ನಿನ್ನ ಹೆಸರು ಅಶ್ವತ್ಥ. ಶ್ವ ಅಂದರೆ ಏನು ಅಂದರೆ ನಾಳೆ ಅಂತ, ನತಿಷ್ಠತಿ ಇರೋದಿಲ್ಲ ಅಂತ. ತಕ್ಷಣ ನಾವು ನಾಳೆ ಇರೋದಿಲ್ಲ, ಅಶ್ವತ್ಥ ವೃಕ್ಷದ ಹೆಸರು ಚಂಚಲ, ಅದು ಇರುವುದಿಲ್ಲ, ಹಾಗಾಗಿ ನಾವು ನಾಳೆ ಇರೋದಿಲ್ಲ. ಇದರಿಂದ ಏನು ಲಾಭ ಎಂದರೆ ಅವರು ಹೇಳ್ತಾರೆ, ಅಗ್ನಿ ಪ್ರವೇಶ ಅಥವಾ ಮರಣದಿಂದ ದೇವರ ಅಗಲುವಿಕೆ ಎಂಬ ರೋಗ ಬಿಡುಗಡೆಯಾಗತ್ತೆ. ಸತ್ತರ ದೇವರ ಸಮೀಪವನ್ನೇ ಸೇರುವುದು ತಾನೇ ಅವರ ದೇವತಾಶ್ರೀಯರು. ಹಾಗಾಗಿ ಹೇಳ್ತಾರೆ ಇಲ್ಲಿ ಸಂದೇಶ ಏನಪ್ಪ ಅಂತಂದರೆ, ನಮಗೆ ಗೋಪಿಯರು ದೇವತಾಶ್ರೀಯರವರು. ಪುರಾಣಗಳ ತಿಳುವಳಿಕೆ ಅವ್ರಿಗೆ ಚೆನ್ನಾಗಿ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ ಅಶ್ವತ್ಥ ವೃಕ್ಷವನ್ನು ಹೇಳ್ತಾರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ. ಅದಕ್ಕೆ ವೃಕ್ಷರಾಜ ಅಂತ ಕರೀತಾರೆ. ಅಶ್ವತ್ಥ ಬುಡದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ವಿಷ್ಣು, ತುದಿಯಲ್ಲಿ ರುದ್ರದೇವರು ಇದ್ದಾರೆ. ವೃಕ್ಷರಾಜ ಅಶ್ವತ್ಥನಿಗೆ ನಮಸ್ಕಾರ ಅಂತ ಬೇಡ್ಕೊಳ್ತಾರೆ. ನಿನ್ನಲ್ಲಿ ಮಧ್ಯದಲ್ಲಿರುವ ದೇವರನ್ನು ಕೊಡು ಅಂತ ಅವರು ಕೇಳ್ಕೊಳ್ತಾರೆ. ಅಂದರೆ ನಾವು ಈ ಅನುಸಂಧಾನವನ್ನು ಮಾಡಬೇಕು. ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಬರಬೇಕಾದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿಬಿಟ್ಟು, ಅದರಲ್ಲಿ ವಿಷ್ಣುವಿನನ್ನು ಬ್ರಹ್ಮನಲ್ಲಿ ಬ್ರಹ್ಮನಾಗಿ ವಿಷ್ಣು ಇದ್ದಾನೆ, ಈಶ್ವರನಲ್ಲಿ ಈಶ್ವರನಾಗಿ ವಿಷ್ಣು ಇದ್ದಾನೆ ಅಂತ ತಿಳಿದುಕೊಂಡು ಬಿಟ್ಟು ಮಾಡಬೇಕು. ನಾವು ನಮ್ಮ ಬೇಡಿಕೆಗಳನ್ನು ಸ್ವತಃ ದೇವರಲ್ಲಿ ಹೇಳುವಂತಿಲ್ಲ, ನಮಗಿಂತ ಉತ್ತಮ ಚೇತನವನ್ನು ಮಾಧ್ಯಮರನ್ನಾಗಿ ಹೇಳ್ಕೊಳ್ಬೇಕು. ಅದಕ್ಕೋಸ್ಕರ ಇದನ್ನು ಹೇಳ್ತಾರೆ. ಆಮೇಲೆ ಅಶ್ವತ್ಥದಲ್ಲಿ ಅಗ್ನಿಯ ಸನ್ನಿಧಾನ ಇದೆ. ಅರಣಿ ಮತಕ್ಕೆ ಅಶ್ವತ್ಥ ಕಟ್ಟಿಗೆಯನ್ನು ನಾವು ಉಪಯೋಗಿಸ್ತೀವಲ್ವ, ಈ ತಿಳುವಳಿಕೆಯು ಗೋಪಿಯರಿಗಿದೆ. ಆದ್ದರಿಂದ ಅದಕ್ಕೆ ಕುದುರೆಯ ಆಕಾರದಲ್ಲಿ ಆ ಅಗ್ನಿಗೆ, ಅದಕ್ಕೆ ವೃಕ್ಷಕ್ಕೆ ಅಶ್ವತ್ಥ ಯಾಕೆ ಅಂತ ಹೆಸರು ಅಂದರೆ, ಅದರಲ್ಲಿ ಅಗ್ನಿ ಕುದುರೆಯ ಆಕಾರದಲ್ಲಿ ಇದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ಇದರಿಂದ ಏನು ತಿಳಿಯುತ್ತೆ ನಮಗೆ ಅಂದರೆ, ನಾವು ಡೈರೆಕ್ಟಾಗಿ ದೇವರನ್ನು ಭಕ್ತಿ ಮಾಡ್ತೀವಿ ಅಂದ್ರಲ್ಲ, ಗುರುಗಳ ಮುಖಾಂತರನೇ ಹೋಗಬೇಕು. ಗುರುವಿನ ಗುಲಾಮನಾಗದ ತನಕ ದೊರೆಯ ಗಣ್ಣ ಮುಕುತಿ ಅಂತ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗಬೇಕು, ಗುರುವಿನ ಮೂಲಕವೇ ಹೋಗಬೇಕು. ವೈಷ್ಣವಾನಾಂ ಯಥಾಶಂಭು, ರುದ್ರದೇವರ ಮೂಲಕವೇ ಹೋಗಬೇಕು ನಾವು. ರುದ್ರದೇವರು ಗುರುಗಳು. ರುದ್ರದೇವನ ಸನ್ನಿಧಾನ ಕೇಳಿದ್ದೀವಿ, ಎಲ್ಲ ಮರಗಳಲ್ಲೂ ರುದ್ರದೇವರ ಸನ್ನಿಧಾನ ಇದೆ. ಹಾಗೆ ಅದಕ್ಕೋಸ್ಕರನೇ ಗೋಪಿಯರು ಮರಗಳಲ್ಲಿ ಕೃಷ್ಣನ ಬಗ್ಗೆ ವಿಚಾರಿಸಿದರು ಅಂತ ರಾಜರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ವೃಂದಾವನಂ ಕಿಲವನಂ ಭವದೀಯವಾಸಃ ಚಾಂದ್ರಪ್ರಮೋದಕರ ಚಾರುಕರಾಭಿರಾಮಂ ಕಂದರ್ಪ ಬಾಣದಲಿತಂ ಬತಯೂಯಮಾಸಾಂ ವೃಂದಂ ವೃಥಾ ಕುರ್ತಃ ವ್ರಜಸುಂದರೀಣಾಂ. ಗೋಪಿಯರು ಜಾಜಿ ಮೊದಲಾದ ಹೂಗಳಲ್ಲಿ ಕೃಷ್ಣನನ್ನು ವಿಚಾರಿಸ್ತಾರೆ. ಈ ಹೂಗಳಿಗೆ ವೃಂದಾವನ ತಾಯಿ ಅಂತ ಇದೆ. ಮನೆಗಳ ಉದ್ಯಾನಗಳಲ್ಲಿ ಅರಳುವ ಹೂಗಳು ಮನೆ ಮಂದಿಯವರೇ ಕೀಳ್ತಾರೆ. ಇದರಿಂದಾಗಿ ಹೂಗಳಿಗೆ ತೊಂದರೆ ಆಗುತ್ತೆ. ಆದರೆ ಕಾಡಿನಲ್ಲಿ ಯಾರೂ ಹೂ ಕೀಳೋದಿಲ್ಲ, ನೆಮ್ಮದಿಯಿಂದ ಇರ್ತಾವೆ. ಹಾಗಾಗಿ ಹೂಗಳನ್ನು ಕಾಡು ರಕ್ಷಿಸುವಂತೆ ಹೂಗಳ ಬಂದಿರುವ ನಾರಿಗಳನ್ನು ಹೂಗಳು ರಕ್ಷಿಸಬೇಕಾಗತ್ತೆ. ಸಂದೇಶ ಏನಪ್ಪ ಅಂದರೆ, ಸುಖಿಗಳು ದುಃಖ ನಿವಾರಣೆಗೆ ಯಥಾಶಕ್ತಿ ನೆರವಾಗಬೇಕು. ನಾವು ಸುಖವಾಗಿ ಇರ್ತೀವಿ, ಯಾರೋ ದುಃಖವಾದವರು ನಮ್ಮಲ್ಲಿ ಬರ್ತಾರೆ, ಸಹಾಯ ಕೇಳ್ತಾರೆ ಅಂದರೆ ನಾವು ಸಹಾಯ ಮಾಡಬೇಕು ಅಂತ ಇದರಲ್ಲಿ ನಮಗೆ ಸಂದೇಶ ಇದೆ.
ಆಮೇಲೆ ರಾಜರು ಹೇಳ್ತಾರೆ, ಗಚ್ಚಂತು ಪತ್ಯುರ್ಗತಿಮಾಸು ನೈತಾ ವಕ್ಷಂತಿ ಗಾಢಂ ಪರಿರಂಭಣೇನ ಸ್ವಾಯಾಸಮಾಶಂಕ್ಯ ತದೀಯ ಗೇಯ ಮಾಲಾ ಸಮಾಲಂಬ್ಯ ಕೃತಾಂಗ ಸಂಗ. ಪುಷ್ಪಗಳು ಎಲ್ಲಿ ಮಾತಾಡ್ತವೆ, ಪುಷ್ಪಗಳು ಮಾತಾಡಲ್ಲ. ಆವಾಗ ಒಬ್ಬಳು ಗೋಪಿ ಹೇಳ್ತಾಳೆ, ಈ ಪುಷ್ಪಗಳು ನಮ್ಮನ್ನು ದೇವರನ್ನು ತಿಳಿಸೋದಿಲ್ಲ, ಇವುಗಳನ್ನು ತಿಳಿಸಿದರೆ ನಾವು ಕೃಷ್ಣನನ್ನು ಪತ್ತೆ ಹಚ್ತೇವೆ, ಆತನ ಕೊರಳಿನಲ್ಲಿ ಚಂದದ ಪುಷ್ಪ ಮಾಲಿಕೆ ಇರುತ್ತದೆ, ಅದರಿಂದ ಈ ಪುಷ್ಪಗಳಿಗೆ ಈ ಭಯ ಇದೆ, ಆದ್ದರಿಂದ ಅವು ನಮಗೆ ಅಪಕಾರವಾಗಬಹುದು ಎನ್ನುವ ಭಯದಿಂದ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದಿಲ್ಲ. ಆದ್ದರಿಂದ ದೇವರನ್ನು ಇದರಲ್ಲಿ ಸೂಚನೆ ಏನಪ್ಪ ಅಂದರೆ, ನಾವು ಎಲ್ಲವನ್ನೂ ಪ್ರಾಕೃತಿಕ ವಸ್ತುಗಳನ್ನು ಅತಿ ಪ್ರೀತಿಸುವುದಕ್ಕಿಂತ ದೇವರನ್ನು ಹೆಚ್ಚು ಪ್ರೀತಿಸಬೇಕು ಅನ್ನುವುದನ್ನು ರಾಜರು ನಮಗೆ ತಿಳಿಸಿಕೊಡ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ನೈಶಾನವಾಂಬು ದತನುಂ ಕಥಯೇತ್ ನಿಜಂನಃ ಸ್ವೀಯ ಪ್ರವಾಹ ಭರಧಿಕೃತ ಲೋಕವಾರ್ತಾ ಸಾ ಚುಂಬಿತಾಖಿಲ ಸರೋರುಹ ಕೋಮಲಾಸ್ಯ ಭೃಂಗಾವಲಿ ಭೀರಿತರಾಟ್ಟಿ ಮಜಾನತಿ. ನೀಲಮೇಘಶ್ಯಾಮನಾದ ಕೃಷ್ಣ ಈ ಕೊಳ ತಿಳಿಸೋದಿಲ್ಲ, ಕೊಳಕ್ಕೂ ಕೇಳ್ತಾರೆ, ಕೊಳವನ್ನು ಕೇಳ್ತಾರೆ, ಕೊಳ ತಿಳಿಸೋದಿಲ್ಲ. ತನ್ನ ಪ್ರವಾಹದ ಗಲಾಟೆಯಲ್ಲಿ ನಮ್ಮ ಮಾತು ಅದಕ್ಕೆ ಕೇಳೋದಿಲ್ಲ. ಈ ಕೊಳದಲ್ಲಿ ಅನೇಕ ಕಮಲಗಳಿದ್ದಾವೆ, ಇವು ಅರಳಿದ ಮುಖಗಳಂತೆ ನೋಡ್ತಾ ಇವೆ, ಈ ಮುಖಗಳನ್ನು ದುಂಬಿಗಳು ಮುತ್ತಿಡ್ತಾವೆ. ಆದ್ದರಿಂದ ಕೊಳದ ಇನ್ನೊಬ್ಬರ ದುಃಖವನ್ನು ಕೇಳುವಷ್ಟು ತಾಳ್ಮೆಯನ್ನೂ ಹೊಂದಿಲ್ಲ ಈ ಕೊಳ, ಇದು ಉತ್ತರವನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಂತಹ ಮಾಧುರ್ಯಗಿದ್ದರೂ ಅಹಂಕಾರ ಇತ್ತೆಂದರೆ ಭಗವಂತ ಕಾಣೋದಿಲ್ಲ. ಎಂತಹ ಭಕ್ತಿ ಮಾಡಿದರೂ, ನಾವು ಎಷ್ಟು ಪೂಜೆಯನ್ನು ಮಾಡಿ ಎಷ್ಟು ಶಾಸ್ತ್ರವನ್ನು ತಿಳಿದುಕೊಂಡರೂ ಅಹಂಕಾರ ಇದ್ದರೆ ಭಗವಂತ ಮರೆಯಾಗ್ತಾನೆ, ಕಾಣೋದಿಲ್ಲ. ಭಗವಂತನ ಇರಿವಿನ ಅರಿವು ನಮಗೆ ಕಾಣೋದಿಲ್ಲ ಅಂತ ದಾಸರ ಅಭಿಪ್ರಾಯ. ಆಮೇಲೆ ಮುಂದೆ ಅದ್ಭುತವಾದ ಶ್ಲೋಕವನ್ನು ಹೇಳ್ತಾರೆ ರಾಜರು. ಗೀತೇನ ತೇ ಗೀಷ್ಪತಿ ಸರ್ವಪೂರ್ವ ಗೀರ್ವಾಣವರ್ಯ ಕಿಲ ನಮ್ರ ಭಾವಾಂ ನೀತಾ ತದಾಸ್ಮನ್ ಸ್ವವಶೇ ವಿಧಾತುಂ ಏತಾವತಾ ಕಿಂ ಕಮನೀಯ ಮೂರ್ತೆ. ಕೃಷ್ಣನ ಕುರಿತು ಹೇಳ್ತಾರೆ ಗೋಪಿಯರು, ನೀನು ಬಹಳ ಚಂದ ಆಗಿದ್ದೀಯಾ, ನಿನ್ನ ದರ್ಶನದಿಂದಲೇ, ನಿನ್ನನ್ನು ನೋಡಿದ ಮಾತ್ರದಿಂದಲೇ ಎಲ್ಲರೂ ನಿನ್ನ ಅಧೀನರಾಗ್ತಾರೆ. ಇನ್ನು ನೀನು ಕೊಳಲನ್ನು ಇದ್ದರೆ ಹಾಡಿದರೆ ಏನು ಚಂದ. ಅದು ಎಲ್ಲ ವಿದ್ಯೆಗಳಿಗೂ ಅಧಿಪತಿ ಸರಸ್ವತಿ, ಅವಳ ಪ್ರತಿಯಾದ ಬ್ರಹ್ಮನು ಹಾಗೂ ಎಲ್ಲರ ಮನೋನಿಯಾಮಕನಾದ ರುದ್ರದೇವರು, ಇವರು ಕೂಡ ನಿನ್ನ ಹಿಡಿತಕ್ಕೆ ತಿರುಗುತ್ತಾರೆ. ಹೀಗಿರುವಾಗ ಅಲ್ಪರಾದ ನಾವು, ಯಕಚ್ಚಿತ್ ಗೋಪಿಕಾ ಸ್ತ್ರೀಯರಾದ ನಾವು ನಿನ್ನ ಹಿಡಿತಕ್ಕೆ ಬರುವುದೆಂದು ಏನು ಹೇಳಬೇಕಾಗತ್ತೆ? ಹೀಗೆ ಅದೃಶ್ಯನ ಯಾಕೆ ಆಗ್ತೀಯಾ, ನನ್ನನ್ನು ಮಾನಸಿಕವಾಗಿ ದೈಹಿಕವಾಗಿ ಯಾಕೆ ಪೀಡಿಸ್ತೀಯಾ ಅಂತ ಕೇಳ್ತಾರೆ. ಅಂದ್ರೆಗೆ ರಮೆಗೆ ಇದರ ಸಂದೇಶ ಏನಪ್ಪ ಅಂದರೆ, ರಮೆಗೆ ದೇವರ ದರ್ಶನ ಶ್ರವಣ ಎರಡೂ ಇದೆ, ಬ್ರಹ್ಮಾದಿಗಳಿಗೆ ಕೇವಲ ಶ್ರವಣ, ಮಾನವರಿಗೆ ಎರಡೂ ಇಲ್ಲ. ಇದಕ್ಕನುಗುಣವಾಗಿ ಸಾಧನೆಯನ್ನು ಮಾಡಬೇಕು ಅನ್ನುವುದನ್ನಾಗಿ ರಾಜರು ಸೂಕ್ಷ್ಮವಾಗಿ ಇದರಲ್ಲಿ ತಿಳಿಸ್ತಾರೆ. ಮುಂದೆ ಕೇಳ್ತಾರೆ, ರಂಗತ್ತರಂಗಚಯ ಸಂಗತ ವಾಯುನಾತ್ವಂ ಮಾಂಗಲ್ಯದ ಅಖಿಲ ಸಮೀಪ ಕುತಾಲಯಾನಂ ಭೃಂಗೀರಿ ವಾಂತಿಕವನೇ ತವ ಸಂಚರಂತೀ ಸಂಗೀತ ಕೃಷ್ಣಚರಿತ ಕಿಮುಪೇಕ್ಷಸೇನ. ಯಮುನಿ ಅಂತ ಕೇಳ್ತಾರೆ, ನಿನ್ನ ದಡದಲ್ಲಿ ಎರಡೂ ಕಡೆ ಬಹಳ ಜನರು ವಾಸವಾಗಿದ್ದಾರೆ, ನಿನ್ನ ನೀರಿನ ತೆರೆಗಳ ಮೇಲಿಂದ ಗಾಳಿ ಬೀಸ್ತಾ ಇದೆ, ಆದ್ದರಿಂದ ಅದು ಪವಿತ್ರವಾದ ಗಾಳಿ. ಈ ಗಾಳಿಯಿಂದ ನೀನು ಜನರನ್ನು ಪವಿತ್ರವನ್ನಾಗಿಸ್ತಿದ್ದೀಯಾ. ಅವರು ನಿನ್ನನ್ನಾಗಲಿ ಕೃಷ್ಣನನ್ನಾಗಲಿ ಹೊಗಳುತ್ತಿಲ್ಲ. ನಾವು ಸದಾಕಾಲ ಭ್ರಮರಗಳಂತೆ ಕೃಷ್ಣ ಗುಣಗಳನ್ನು ಮಾಡುತ್ತಾ ಇದ್ದೇವೆ, ಆದರೂ ನಮ್ಮನ್ನು ಯಾಕೆ ತಿರಸ್ಕರಿಸ್ತೀವಿ ಅಂತ ಕೇಳ್ತಾರೆ. ಅಂದರೆ ಎಲ್ಲ ದೇವತೆಗಳು ವಾಯುದೇವರ ಮುಖಾಂತರನೇ ಭಗವಂತನ ಉಪಾಸನೆ ಮಾಡ್ತಾರೆ. ಭಗವಂತನ ಉಪಾಸನೆಗೆ ವಾಯುದೇವರ ಮೂಲಕವೇ ಸ್ಪಂದಿಸ್ತಾರೆ. ದೇವರು ನಮಗೆ ವಿಮುಖನಾದರೆ ವಾಯುದೇವರು ತಟಸ್ಥರಾಗ್ತಾರೆ. ವಾಯುದೇವರು ಭಗವಂತನಿಗೆ ಹೇಳ್ತಾರಂತೆ, ನಿನಗೆ ಯಾರು ಇಷ್ಟ ಅಂತ ಕೇಳಿದರೆ, ಯಾರು ವಾಯುದೇವರನ್ನು ಅತೀವಾಗಿ ಭಕ್ತಿಯನ್ನು ಮಾಡಿ ಗೌರವಿಸ್ತಾರೋ ಅವರು ನನಗೆ ಇಷ್ಟ ಅಂತ. ಹಾಗೆಯೇ ವಾಯುದೇವರನ್ನು ಕೇಳಿದರೆ, ಯಾರು ಪರಮಾತ್ಮನನ್ನು ಅತಿಯಾಗಿ
ಭಕ್ತಿ ಮಾಡ್ತಾರೋ ಅವರು ನನಗೆ ಇಷ್ಟ ಅಂತ. ಹಾಗಾದರೆ ಇವರಿಗೆ ಅವರಿಷ್ಟ, ಅವರಿಗೆ ಅವರಿಷ್ಟ. ಇವ್ರನ್ನು ದ್ವೇಷ ಮಾಡಿದರೆ ಅವರು ಒಪ್ಪಲ್ಲ, ಅವರನ್ನು ದ್ವೇಷ ಮಾಡಿದರೆ ಇವರು ಒಪ್ಪಲ್ಲ. ಆ ಥರ ನಾವು ತಿಳ್ಕೊಳ್ಬೇಕು. ವಾಯುದೇವರನ್ನು ಬಿಟ್ಟು ಹರಿಯನ್ನು ಸ್ಮರಿಸುವುದು ಉಪಯೋಗ ಇಲ್ಲ ಅನ್ನುವುದನ್ನು ಹೇಳ್ತಾರೆ. ಆಮೇಲೆ ಮುಂದೆ ಬಹಳ ಅದ್ಭುತವಾದದ್ದನ್ನು ಹೇಳ್ತಾರೆ. ನಮಗೆ ಕಿವಿಗಳು ಹೇಗೆ ಇರ್ತವೆ, ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಹೇ ಕೃಷ್ಣ ಸಾರಗುತ ಕೌತುಕ ಮಾತ್ಮ ದೃಷ್ಟೇ ಶ್ರೀಕೃಷ್ಣ ವರ್ಷ ಕಿಮಲಕ್ಷಿ ಭರಂ ಬಿಭರ್ಷಿ ನೇತ್ರೋದಯಸ್ಯ ಮುರಳೀರವರಂಜಿತಸ್ಯ ರವ ಸ್ತೋತ್ರಸ್ಯ ಚ ಉನ್ನತಿರಿಯಂ ಭವತಶ್ಚ ಭಕ್ತಿ. ಮುಂದೆ ಒಂದು ಜಿಂಕೆ ಕಾಣುತ್ತೆ ಕೃಷ್ಣವರ್ಗ, ಅದನ್ನು ಕುರಿತು ಹೇಳ್ತಾರೆ. ದೇವರನ್ನು ಕೇಳದ ಇದರಲ್ಲಿ ಸಂದೇಶ ಏನು ಅಂದರೆ, ಇದರಲ್ಲಿ ದೇವರನ್ನು ಕೇಳದ ಕಿವಿಗಳು ಹೇಗೆ ಅಂದರೆ, ಪರ್ವತದಲ್ಲಿ 2 ಗುಹೆಗಳಿರ್ತಾವಲ್ಲ ಆ ಥರ ಕಿವಿಗಳು ಅಂತ. ಈ ದೇಹನೇ ಪರ್ವತ, ಈ ದೇವರ ನಾಮವನ್ನು ಕೇಳದ ಕಿವಿಗಳು ಗುಹೆಗಳಿದ್ದ ಹಾಗೆ. ಅದರಂತೆ ನಮ್ಮ ದೇಹವು ಬೆಳೆದು ಬಿಟ್ಟಿರುತ್ತೆ ಪರ್ವತದಂತೆ. ಅದರ 2 ಕಿವಿಗಳು ವ್ಯರ್ಥ ಆಗುತ್ತವೆ. ದೇವರನ್ನು ಕಾಣದ ಕಣ್ಣುಗಳು ಹೇಗಿರ್ತವೆ, ನವಿಲಗಿರಿಯ ಕಣ್ಣುಗಳ ಹಾಗೆ. ನವಿಲಗಿರಿಯ ಕಣ್ಣು ಅಂತೀವಲ್ಲ, ಆ ಕಣ್ಣುಗಳ ಹಾಗೆ ಉಪಯೋಗ ಇಲ್ಲ. ಆ ಕಣ್ಣುಗಳಿಂದ ನೋಡಲು ಆಗೋದಿಲ್ಲ. ಆ ಕಣ್ಣುಗಳು ಸಾರ್ಥಕವನ್ನು ನೋಡದೆ ವ್ಯರ್ಥವಾಗುತ್ತದೆ. ಅಂದರೆ ನೋಡಿದರೆ ಎನ್ನೊಡೆಯನ ನೋಡುವೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತಾರೆ ಅಲ್ವಾ. ಹಾಗಾಗಿ ನಮ್ಮ ಎಲ್ಲ ಇಂದ್ರಿಯಗಳು ಭಗವಂತನ ಕಡೆಗೆ ಮುಖ ಮಾಡಿರಬೇಕು, ಭಗವಂತನ ಕಡೆಯಿಂದ ವಿಮುಖವಾಗಬಾರದು ಅನ್ನೋದನ್ನು ಇದನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ಆಮೇಲೆ ದೇವರ ದರ್ಶನಕ್ಕೆ ಅನೇಕ ಸಾಧನಗಳು ಬೇಕು ಅನ್ನೋದನ್ನು ಹೇಳ್ತಾರೆ. ನಾನಾನನಾನನನ್ನು ನುನ್ನಂ ನೈನೋನ್ನನನ್ನೇ ನಿನಾಮ್ನು ನೌನೋ ನಾನಾನ್ನನುನ್ನೇನ ನಾನೇನ ನೋನೋ ನೇನ ನನೋ ನನು. ಒಂದು ಅದ್ಭುತವಾಗಿ ಪ್ರಕಾರವನ್ನು ತಿಳಿಸ್ತಾರೆ. ನಾನಾ ಅಂದರೆ ಅನೇಕ, ಆನನ ಅಂದರೆ ಮುಖವು ಬ್ರಹ್ಮಾದಿಗಳಿಗೆ, ಅನ ಅಂದರೆ ಮುಖ್ಯ ಪ್ರಾಣನ ಒಂದು ಹೆಸರು ಅನ ಅಂತ. ನುತ್ ಅಂದರೆ ಪ್ರೇರಕ, ನೂನಂ ಅಂದರೆ ನಿಶ್ಚಯ, ನ ಅಂದರೆ ಇಲ್ಲ. ಏನಹ ಪಾಪವು ಅಂತ ತಿಳ್ಕೋಬೇಕು. ಅಂದರೆ ಏನಂತಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅಪರಾಧಿಗಳೇ. ಯಾರೆಲ್ಲ ಅನ್ನವನ್ನು ಉಣ್ಣುತ್ತಾರೋ ಅವರು ನಾವು ಅಪರಾಧವನ್ನು ಗೊತ್ತಿಲ್ಲದೆಯೋ ಮಾಡೇ ಮಾಡ್ತೇವೆ. ಇನ್ನು ದೇವಶ್ರೇಷ್ಠರಾದ ಚತುರ್ಮುಖ ವಾಯುದೇವರಿದ್ದಾರೆ, ಅವರು ಯಾವ ತಪ್ಪನ್ನು ಮಾಡೋದೇ ಇಲ್ಲ. ಅವರು ಅದಕ್ಕೆ ಕಾರಣ ಅವರ ವ್ಯಕ್ತಿತ್ವ ಅಲ್ಲ, ನಿನ್ನ ಅನುಗ್ರಹ ಅಂತ ಹೇಳ್ತಾರೆ. ಅವರು ಯಾವ ತಪ್ಪನ್ನು ಮಾಡೋದಿಲ್ಲ. ಯಾಕೆಂದರೆ ಅವರ ಮೇಲೆ ಭಗವಂತನ ಅನುಗ್ರಹ ಬಹಳ ಉತ್ಕೃಷ್ಟವಾಗಿದೆ. ನಿನ್ನ ಅನುಗ್ರಹ ಇರದಿದ್ದರೆ, ಭಗವಂತನ ಅನುಗ್ರಹ ಇರದಿದ್ದರೆ ಬ್ರಹ್ಮಾದಿಗಳು ಕೂಡ ಚಂಡಾಲಗಳಿಗಿಂತಲೂ ನೀಚರಾಗ್ತಾರೆ. ಭಗವಂತನ ಅನುಗ್ರಹ ಇದೆ ಅಂತ ಅವರು ಅಲ್ಲಿ ಚೆನ್ನಾಗಿದ್ದಾರೆ ಅಂತ ಶಾಸ್ತ್ರದ ಮಾತು. ಆದ್ದರಿಂದ ನಾವು ಅಪರಾಧಿಗಳು ಎಂಬ ಭಾವನೆಯನ್ನು ಬದಿಗಿಟ್ಟು ಬಿಟ್ಟು ನಮಗೆ ಕಾಣಿಸು ಅಂತ ಹೇಳಿ ದೇವರನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಹೀಗೆ ಸುಮಾರು ಬಹಳಷ್ಟು ಶ್ಲೋಕಗಳಿಂದ ಭಗವಂತನನ್ನು ಕೇಳ್ಕೊಳ್ತಾರೆ ಗೋಪಿಕಾ ಸ್ತ್ರೀಯರು. ಆಮೇಲೆ ಹಿಂದೆ ಅವನು ಯಾರ ರಾಕ್ಷಸನ್ನು ಕೊಂಡಿದ್ದನೋ ಅದನ್ನೆಲ್ಲ ಹೇಳ್ತಾರೆ. ಫಣಿರಾಜ ಗರ್ವದ ಶಮನಃ ಕ್ಷಯಕಾರಕಸ್ಥ ಕುರುತಾತ್ ಚಕಿತಾತ್ಮನಾಮಿಹ ವನೇಹ ವನೇ ವಿನುತ ಕೃಪಾವ ಸುಹೃದಾಂ. ಕಾಳಿಯನ್ನು ನೀನು ಕಾಳಿಂಗ ಸರ್ಪನನ್ನು ಮಡಿಸಿದ, ಶಕಟಾಸುರನನ್ನು ಸಂಹರಿಸಿದ. ಇವರೆಲ್ಲ ಬಹಳ ದುಃಖ ಕೊಟ್ಟವರು. ಹಾಗೆ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳು ಗರ್ಜಿಸುವಾಗ ನಾವು ಭಯಗೊಂಡಾಗ ನೀನೇ ರಕ್ಷಿಸುತ್ತಿದ್ದೀಯಾ. ನಮ್ಮನ್ನು ಈಗ ಕಾಮನು ಬಹಳ ಪೀಡ್ತಾ ಇದ್ದಾನೆ. ಈಗ ನೀನು ಕೃಪಾಬಲ ಮಾತ್ರ, ಈ ಬಲವುಳ್ಳ ನಮ್ಮನ್ನು ಸಂತೋಷಗೊಳಿಸು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೃಷ್ಣನ ಚರಿತ್ರೆಯನ್ನು ಹೇಳ್ತಾರೆ. ಕೃಷ್ಣನ್ನು ಒಲಿಸಿಕೊಳ್ಳಬೇಕಾದ್ರೆ, ಕೃಷ್ಣ ಮೇಲೆ ಭಕ್ತಿ ಬರಬೇಕಾದ್ರೆ ಕೃಷ್ಣ ಚರಿತ್ರೆಗಳನ್ನು ನಾವು ಮನನ ಶ್ರವಣವನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತಾರೆ.
ಆವಾಗ ಕೃಷ್ಣ ಕಾಣಿಸ್ತಾನೆ ಅವರಿಗೆ. ಕೃಷ್ಣ ಕಾಣಿಸಿದಾಗ ಅಲ್ಲಿ ಒಬ್ಬಳು ಗೋಪಿಕಾಸ್ತ್ರೀಗಳು, ಅವಳು ಸ್ವಲ್ಪ ದಪ್ಪಾಗಿರ್ತಾಳೆ, ಅವಳು ದಪ್ಪವಾಗಿ ಚಂದವಾಗಿರ್ತಾಳೆ. ಕೃಷ್ಣನ ಸೌಂದರ್ಯ ನೋಡಿಬಿಟ್ಟು ಆ ಮುಖದ ಮೇಲೆ ಮುಂಗುರುಳು ಬಂದಾಗ ಸೌಂದರ್ಯ ಕೃಷ್ಣನಿಗೆ ಇಮ್ಮಡಿಯಾಗತ್ತೆ. ಆಕೆ ಕೃಷ್ಣನನ್ನು ತುಂಬಿಸಬೇಕೆಂದು ಬಹಳ ಅವನ ಹತ್ತಿರ ಬರ್ತಾಳೆ. ತನ್ನ ಹುಬ್ಬುಗಳಿಂದ ಸಂಗೀತ ಮಾಡ್ತಾ ಇದ್ದಂತೆ ಅವನು ತನ್ನ ಚಂಚಲವಾದ ಕಡೆಗಣ್ಣಿನ ನೋಡಿ ಅವನನ್ನು ತನ್ನನ್ನು ನೋಡುವಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಕೃಷ್ಣ ತನ್ನನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಮೇಲೆ ಇನ್ನೊಬ್ಬಳು ಕೃಷ್ಣನನ್ನು ಕಂಡ ಸಂತೋಷದಿಂದ ಅಳುತ್ತಾ ಅವನು ತನ್ನನ್ನು ನೋಡಲಿ ಎನ್ನುವುದನ್ನು ಪ್ರಯತ್ನ ಮಾಡ್ತಾಳೆ. ಆಮೇಲೆ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ದೇವರನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೂ ದೇವರ ಮೇಲೆ ಧ್ಯಾನವನ್ನು ಮಾಡಬೇಕು ಅನ್ನುವುದನ್ನು ತೋರಿಸ್ತಾರೆ. ದೇವರ ಬಗ್ಗೆ ನಾವು ಮಾಡುವ ಯಾವ ಕ್ರಿಯೆಯೂ ವ್ಯರ್ಥವಲ್ಲ ಅನ್ನುವುದನ್ನು ಇಲ್ಲಿ ತೋರಿಸ್ತಾರೆ. ಆಮೇಲೆ ಕೆಲವೊಂದು ಗೋಪಿಯರು ಕೃಷ್ಣನನ್ನು ಕುರಿತು ಹೇಳ್ತಾರೆ. ಶ್ರೀಲೋಲ ಕೋಮಲ ಕಪೋಲ ವಿಲಗ್ನ ಗಂಡ ಲೋಲಂ ಕಯಾಪಿ ಬಲಯಾನ್ನ ಮನ್ಯವದ್ವಾಹ ಜಗ್ನೇಸ್ತವಕ್ರಗತ ಕೀಟಕಯಾದ ದೇವ ಕೃಷ್ಣಸ್ಯ ಸೂಚಕಮಭೂದಿ ವಧಿಚ್ಚತಸ್ತಾಂ. ರಮಾಪತಿಯಾದ ಕೃಷ್ಣನ ಕಪೋಲಕ್ಕೆ ಒಬ್ಬಳ ಗೋಪಿಯು ತನ್ನ ಕಪೋಲವನ್ನು ತಾಗಿಸ್ಕೊಳ್ತಾಳೆ. ಆಕೆ ಇಡೀ ಮುಖ ಚಂದವಾಗಿ ಕಾಣುತ್ತೆ ಕೃಷ್ಣನ ದರ್ಶನದಿಂದ. ಆವತಿ ಇನ್ನೊಬ್ಬಳು ಬರ್ತಾಳೆ. ಅವನು ತನ್ನ ಬಾಯಿಯ ಎಲೆಡಿಕೆಯನ್ನು ಕೃಷ್ಣ ಅವಳಿಗೆ ಕೊಡ್ತಾನೆ. ಅವಳು ಅದನ್ನು ತಗೊಳ್ತಾಳೆ. ಆಮೇಲೆ ಎರಡನೆಯವಳು ಕೃಷ್ಣನ ಎಂಜಲನ್ನು ಏನು ಉಳಿತಾನೋ ಅದನ್ನು ತಗೊಂಡಿರ್ತಾಳೆ. ಆಮೇಲೆ ಎರಡನೆಯವಳು ಮತ್ಸರದಿಂದ ಉಳಿದಿರಬಹುದು, ಆದರೆ ಯಾವ ಗೋಪಿಯರ ದೋಷವನ್ನೂ ಕೇಳೋದಿಲ್ಲ. ದೋಷದಂತೆ ಕಂಡರೂ ಅದನ್ನು ಗುಣವನ್ನಾಗಿ ಪರಿಣಮಿಸುತ್ತಾರೆ ಅಂತ ಭಗವಂತನ ಉಚ್ಚಿಷ್ಟವನ್ನು ತೆಗೆದುಕೊಳ್ಳಬೇಕು ಅನ್ನುವುದನ್ನು ಇದರಲ್ಲಿ ತೋರಿಸ್ತಾರೆ. ಅದರಲ್ಲಿ ಗೋಪಿಯರು ನರ್ತನ ಮಾಡಬೇಕಾದ್ರೆ ಒಂದು ಕಡೆ ಸುತ್ತಲೂ ಗೋಪಿಯರು, ಮಧ್ಯ ಕೃಷ್ಣ, ಇನ್ನೊಂದು ವರ್ತುಲದಲ್ಲಿ ಸುತ್ತಲೂ ಕೃಷ್ಣ ಅನೇಕ ರೂಪಗಳಿಂದ ಗೋಪಿಯರು ಮಧ್ಯವಿರ್ತಾರೆ. ಆ ಥರವನ್ನು ತೋರಿಸ್ತಾರೆ. ಅನೇಕ ನರ್ತನವನ್ನು ಮಾಡ್ತಾರೆ. ಈ ಗೋಪಿಕಾ ಸ್ತ್ರೀಯರ ಕ್ರೀಡೆಯಲ್ಲಿ ಭಗವಂತ ಹೇಗೆ ಕಾಣ್ತಿದ್ದ ಅಂದರೆ ಪುಂಡರೀಕ ಮುಖ ಮುಖ್ಯ ವಿಕಾಸ ಖಂಡಿತಾರ್ತಿಮಿರೋರುತರಾಶಃ ಶೌಂಡ ಮಧ್ವಕ ವಿವರ್ಣ್ಯ ವಿಲಾಸ ಪಾಂಡುರಂಗ ರವಿರತ್ತಲಲಾಸ. ಕೃಷ್ಣನು ಸೂರ್ಯನಂತೆ ಬೆಳಗ್ತಾ ಇರ್ತಾನೆ. ಸೂರ್ಯನಿಗೂ ಕೃಷ್ಣನಿಗೂ ಬಹಳ ಹೋಲಿಕೆ. ಭಗವಂತನ ಕಣ್ಣುಗಳಲ್ಲೇ ಸೂರ್ಯಚಂದ್ರರಿದ್ದಾರೆ. ನವ ಪುಂಡರೀಕ ವರದ ಅಂತ ದೇವರಿಗೆ ಹೆಸರಿದೆ. ಸೂರ್ಯನು ಉದಿಸಿದಾಗ ಅವನಿಗೆ ಭಯಜನಕ ಆದ್ದರಿಂದಲೇ ಶತ್ರುವಿನ ಕತ್ತಲೆ ಎಲ್ಲ ದಿಕ್ಕಲ್ಲಿ ಹೋಗುತ್ತದೆ. ಹಾಗೆ ಭಗವಂತನ ಕಣ್ಣುಗಳಿಂದಲೂ ನಮ್ಮ ಹೃದಯದ ಕತ್ತಲೆಯೂ ಹೋಗುತ್ತದೆ ಎನ್ನುವುದನ್ನು ತೋರಿಸ್ತಾರೆ. ಈ ರಾಸಲೀಲೆಯ ಗೋಪಿಯರ ರಾಸಲೀಲೆಯ ಸಂದರ್ಭದಲ್ಲಿ ಕೋಗಿಲೆಗಳು ಇಂಪಾದ ಧ್ವನಿಗಳಿಂದ ದುಂಬಿಗಳು ಸರ್ವತ್ರ ಹಾಡುತ್ತಾ ಝೇಂಕರಿಸುತ್ತಾ ಇರುತ್ತವೆ. ರಾತೋತ್ಸವ ಸ್ಮರಣಲಾಲ ಸಮಾನಸಾನಂ ನಾಸಯ್ಯ ಬಂಧವಿಹ ಮೋಚಯತೀತ್ಯ ಪೂರ್ವಂ ಯತ್ಕೇಶ ಕುಕ್ಷ ಕೊಂಚುಕರಮ್ಯ ನೀವಿ ಬಂಧಂ ಸವಿಸ್ಲದಯತೆ ಪ್ರಜವಲ್ಲವೀನಂ. ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತೇವೆ. ಏನು ಮಾಡಿದರೂ ಪರಿಹಾರ ಸಿಗುತ್ತಿರಲ್ಲ. ಹಾಗೆ ಕೃಷ್ಣನ ಲೀಲೆಯನ್ನು, ಈ ಗೋಪಿಕಾ ಸ್ತ್ರೀಯರ ರಾಸಲೀಲೆಯನ್ನು ನಾವು ಕೇಳಿದಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ, ಎಲ್ಲ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯವಾಗುತ್ತದೆ ಅನ್ನೋದನ್ನು ರಾಜರು ತಿಳಿಸ್ತಾರೆ. ಕೃಷ್ಣನ ಈ ಬಾಲಲೀಲೆ, ಗೋಪಿಕಾ ಸ್ತ್ರೀಯರ ಜೊತೆಗಿನ ಲೀಲೆಯನ್ನು ನಾವು ಸ್ಮರಣೆ ಮಾಡಿದರೆ ಇದು ಬಂಧಮೋಚಕ ಆಗತ್ತೆ. ಬಂಧಮೋಚಕ ಯಾವಾಗ ಆಗತ್ತೆ? ಕೃಷ್ಣನ ರಾಸಲೀಲೆಯನ್ನು ನಾವು ದೋಷ ಅಂತ ತಿಳಿದುಕೊಳ್ಳಬಾರದು. ಅದನ್ನು ಕೃಷ್ಣನ ಲೀಲೆ, ಅವನ ಅಚಿಂತ್ಯ ಮಹಿಮೆ ಅನ್ನೋದನ್ನು ತಿಳ್ಕೊಳ್ಬೇಕು. ಗೋಪಿಕಾ ಸ್ತ್ರೀಯರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುವುದರಿಂದ ಭಗವಂತ ಅವರ ಜೊತೆಗೆ ಕ್ರೀಡೆ ಆಡ್ತಾನೆ ಅನ್ನೋದನ್ನು ತಿಳ್ಕೊಳ್ಬೇಕು.
ಆಮೇಲೆ ನಮ್ಮ ಒಂದೊಂದು ಅವಯವಗಳು ಹೇಗೆ ಸಾರ್ಥಕವಾಗುತ್ತೆ ಅಂತಂದಾಗ ಹೇ ಅಷ್ಟಾಂಬುಜ ವಿಠ್ಠಲಾಂಗ್ರಿತರಣಿಂ ಮಾಂ ಮುಂಚ ದಕ್ಷೈರದ ಶ್ರೀಮಂತಂ ಮುಖಚಂದ್ರಮಸ್ತಿರ ಮನೋಶ್ಚರಾಲಕಾಖ್ಯಂ ತನು ಜಿಹ್ವಾಧೃತವ ತತ್ಕಥಾ ಸುಜಲದಿಂ ವಕ್ಷಕವಾಟಂ ಸದಾ ಹೃದ್ಯೇ ಹೃದಿ ಪಂಜರಪರಿದಿನಂ ಹೃದ್ಯಂ ಶುಕಸ್ಯೋದಿತಂ. ನಮ್ಮ ದೇಹದ ಎಲ್ಲ ಅವಯವಗಳು ದೇವರ ದೇಹದಲ್ಲಿ ಸಂಬದ್ಧವಾದಾಗ ಅದು ನಮಗೆ ಸಾರ್ಥಕ ಆಗುತ್ತೆ. ದೇವರ ಸಂಬದ್ಧವಾದರೆ ಸಂಬದ್ಧವಾಗದಿದ್ದರೆ ನಮ್ಮ ಶರೀರಕ್ಕೆ ಅಸ್ತಿತ್ವವಿಲ್ಲ. ಎಲ್ಲ ನಮ್ಮ ದೇಹದ ಪ್ರತಿಯೊಂದು ಅವಯವದಲ್ಲೂ ಭಗವಂತ ನೆಲೆಸಿದ್ದಾನೆ ಅಂತ ತಿಳಿಬೇಕು. ನಾವು ಹೇಗೆ ತಿಳ್ಕೋಬೇಕು ಅಂತಂದರೆ, ನಾವು ಕೈಯಿಂದ ಭಗವಂತನಿಗೆ ಕೈ ಮುಗಿದಾಗ ಆ ಹಸ್ತದ ಆ ಅವಯವದ ಸಾರ್ಥಕತೆ ಉಂಟಾಗತ್ತೆ. ತಲೆ ಬಾಗಬೇಕು ದೇವರಿಗೆ. ತಲೆ ಬಾಗಿದಾಗ ನಮ್ಮ ಶಿರದ ಸಾರ್ಥಕತೆ ಆಗತ್ತೆ. ಕಣ್ಣಿನಿಂದ ಭಗವಂತನ ಮೂರ್ತಿಯನ್ನು ನೋಡಬೇಕು. ಸುಂದರ ಭಗವಂತನ ಅನೇಕ ಮೂರ್ತಿಗಳನ್ನು ನೋಡಬೇಕು. ಅದರಲ್ಲಿ ಭಗವಂತನನ್ನು ಚಿಂತಿಸಬೇಕು. ಕಂಗಳಲ್ಲಿ ಭಗವಂತನ ಅನೇಕ ರೂಪಗಳನ್ನು, ಅನೇಕ ಅಲಂಕಾರಗಳನ್ನು ನೋಡಿ ಅದರಲ್ಲಿ ಅನುಸಂಧಾನವನ್ನು ಮಾಡಬೇಕು. ಹಾಗೆ ನೋಡಿದಾಗ ಇಲ್ಲ ಅಂದರೆ ಏನು ಹೇಳ್ತಾರೆ, ಕಣ್ಣುಗಳಿದ್ಯಾಕೋ ಕಾವೇರಿ ರಂಗನ ನೋಡದ ಅಂತ ಹೇಳ್ತಾರೆ. ನೋಡಿ, ಕಣ್ಣುಗಳಿದ್ದು ವೇಸ್ಟು ಅಂತ. ಬರೇ ನಾವು ಬೇರೆ ಏನೇನೋ ನೋಡ್ತಾ ಕೂತ್ಕೊಂಡ್ರೆ ಆ ಕಣ್ಣು ಉಪಯೋಗ ಇಲ್ಲ. ಯಾಕೆ ನಮ್ಮ ಜನಕ್ಕೆ ಕಣ್ಣಿಗೆ ಮಂದ ದೃಷ್ಟಿ ಬರುತ್ತೆ ಅಂತಂದರೆ, ಅದು ಭಗವಂತನ ಬಗ್ಗೆ ಜ್ಞಾನ ಇಲ್ಲ. ನಮ್ಮ ಕಣ್ಣಿನಲ್ಲಿ ಭಗವಂತ ಇದ್ದಾನೆ. ನಮಗೆ ಭಗವಂತ ಹೇಗಿದ್ದಾನೆ? ಭಗವಂತ ನಮ್ಮ ಕಣ್ಣಿನಲ್ಲಿ, ಅವನ ಎರಡು ಕಣ್ಣಿನಲ್ಲೂ ಭಗವಂತ ಇದ್ದಾನೆ. ವಿಶ್ವನಾಮಕನಾಗಿ ಹೇಗೆ ಕೇಳ್ತೀವಿ, ವಿಶ್ವ ತೈಜಸ ಪ್ರಾಜ್ಞಾ ಅಂತ ಕೇಳ್ತೀವಲ್ಲ, ವಿಶ್ವರೂಪನಾಗಿ ಭಗವಂತ ಇದ್ದಾನೆ. ನಮ್ಮ ಕಣ್ಣನ್ನು ಜಾಗೃತವಾಗಿ ಕಾಣುವ ಹಾಗೆ ಮಾಡ್ತಾನೆ. ಆ ಭಗವಂತನ ಚಿಂತನೆ ನಮಗಿರಬೇಕು. ಭಗವಂತ, ನಾವು ಯಾವುದಾದರೂ ವಸ್ತುವನ್ನು ನಮ್ಮ ಕಣ್ಣುಗಳು ಚೆನ್ನಾಗಿದ್ದು ನಾವು ನೋಡ್ತಿದ್ದೇವೆ ಅಂದರೆ ಅದು ಭಗವಂತನ ಕೃಪೆ ಅಂತ ತಿಳಿಯಬೇಕು. ಭಗವಂತ ನಮ್ಮ ಕಣ್ಣಿನಲ್ಲಿ ನಿಂತು ಅವನು ನೋಡಿಸ್ತಾ ಇದ್ದಾನೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಂತ ತಿಳಿಬೇಕು. ಆಮೇಲೆ ನಾವು ಯಾವಾಗ ನಮ್ಮ ಕಾಲನ್ನು ತಗೊಂಡು ಹೋಗಿ ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ, ದೊಡ್ಡವರ ಪರಮ ಭಗವದ್ಭಕ್ತರ ದೇವಸ್ಥಾನಗಳಿಗೆ ಹೋಗ್ತೀವಿ, ಮಠಗಳಿಗೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ ಅಂತಂದರೆ ನಮ್ಮ ಕಾಲು ಕೊಟ್ಟಿದ್ದಕ್ಕೂ ಸಾರ್ಥಕ ಭಗವಂತ. ಹಾಗಾಗಿ ನಾವು ಎಲ್ಲ ಅವಯವಗಳಿಂದಲೂ ಭಗವಂತನನ್ನು ಸೇವಿಸಬೇಕು ಅಂತ ನಾವು ತಿಳಿಬೇಕು. ಕಣ್ಣುಗಳು, ಕಿವಿಗಳು ಹಾಗೇನೆ. ಕಿವಿಗಳು ಭಗವಂತನ ಗೀತೆಗಳನ್ನೇ ಶ್ರವಣ ಮಾಡಬೇಕು. ಮನವು ಭಗವಂತನನ್ನೇ ಧ್ಯಾನಿಸಬೇಕು. ಹೀಗೆ ಇರಬೇಕಾಗತ್ತೆ. ಹಾಗೆ ಇದ್ದರೆ ನಮಗೆ ಆ ಅವಯವದ ಉಪಯೋಗ ಆಗತ್ತೆ. ಆ ಅವಯವದಿಂದ ನಮಗೆ ಭಗವಂತನ ಅನುಗ್ರಹ ಆಗತ್ತೆ. ಆಮೇಲೆ ಹೇಳ್ತಾರೆ, ಭ್ರಾಂತ ಸ್ವಾಂತ ವಿನಿಂದತೆ ಕೃಮಿಷತೈ ಇಷ್ಟಾದಿ ಪುಷ್ಪೈವೃತಂ ಮೂತ್ರಾಮತ್ರ ಮಮೇಯ ಪೂಯಮಬಲ ಕಾಯಂ ವಿಗೇಯಂ ತ್ಯಜ ನಿತ್ಯಂ ನಿರ್ಮಲ ವಿಗ್ರಹಂ ನಿಜವಶಂ ನೀಲೋತ್ಪಲ ಶ್ಯಾಮಲಂ ಪ್ರೇಷ್ಟಂ ಸಂಸ್ಮರ ವಿಠ್ಠಲಂ ರಜವಧೂತೃಷ್ಣಾ ಸಮೃದ್ಧಂಬಕಂ. ಮನಸ್ಸನ್ನು ಕುರಿತು ರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಮಾನವ ದೇಹ ಇದೆಯಲ್ಲ, ಇದು ಹೊಲಸು ದೇಹ. ನೋಡಲಿಕ್ಕೆ ಎಷ್ಟು ಚೆಂದಾಗಿ ಕಾಣುತ್ತೆ. ನೋಡ್ತೀರಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರಾ. ಸ್ವಲ್ಪ ಚರ್ಮ ಹೋಗ್ಬಿಡ್ತು ಅಂದ್ರೆ ನೋಡಲಿಕ್ಕೆ ಅಸಹ್ಯ ಅಲ್ವಾ? ನೋಡಲಿಕ್ಕೆ ಅಸಹ್ಯ, ನೋಡಲಿಕ್ಕೆ ಆಗಲ್ಲ ನಮಗೆ. ಅಂತಹ ಹೊಲಸು ಇದು. ಒಳಗೆ ಕ್ರಿಮಿಗಳಿದ್ದಾವೆ. ಉಂಡ ಆಹಾರದಲ್ಲಿ ತ್ಯಾಜ್ಯ ಭಾಗವನ್ನು ತಂದು ಅವು ಬೆಳೀತಾವೆ. ಹಾಗೆಯೇ ದುರ್ವಾಸನೆಯಿಂದ ಕೂಡಿದ ಮೂತ್ರಾಲಯವೂ ಇದರಲ್ಲಿದೆ. ಸಾಲದ್ದಕ್ಕೆ ಕೀವು, ರಕ್ತ, ಮಾಂಸಗಳ ಉಗ್ರಾಣ ಇದು ದೇಹ. ಇದರ ಮೇಲೆ ಚರ್ಮದ ಹೊದಿಕೆ ಇದೆ. ಈ ಚರ್ಮದ ಹೊದಿಕೆ ಇರುವುದರಿಂದ ಇದೆಲ್ಲ ಭಾಳ ಚಂದ ಅಂತ ಕಾಣುತ್ತೆ ಹೊರಗಡೆಗೆ. ಇಂತಹ ದೇಹವನ್ನು ನಮ್ಮ ಮನಸ್ಸು ಬಹಳ ಚಂದ ಇದೆ ಅಂತ ಪ್ರೀತಿಸುತ್ತೆ ಮನಸ್ಸು. ಇದು ಮನಸ್ಸಿನ ಭ್ರಾಂತಿ. ಆದ್ದರಿಂದಲೇ ಮನಸ್ಸನ್ನು ಭ್ರಾಂತ ಅಂತ ಕರೆದಿದ್ದಾರೆ ರಾಜರು. ಭ್ರಾಂತ ಸ್ವಾಂತ ಅಂತ ಕರೆದಿದ್ದಾರಲ್ಲ, ಎಲ್ಲೋ ಮನಸ್ಸಿಗೆ ಹೇಳ್ತಾರೆ, ಇಂತಹ ದೇಹಗಳ ಕಡೆಗೆ ಆಸಕ್ತಿಯನ್ನು ಮಾಡಬೇಡಪ್ಪ. ಇದು ಈ ಆಸಕ್ತಿಗೆ ಇನ್ನು ದೇಹವನ್ನು ತೋರಿಸ್ತಾರೆ. ಯಾವುದೇ ದೇವರ ದೇಹ, ನಾರಿಯರ ದೇಹವನ್ನು ನೀನು ಪ್ರೀತಿಸಿದರೆ ಒಂದು ದಿನ ಅದು ನಷ್ಟವಾಗುವುದರಿಂದ ನಿನಗೆ ಬಹಳ ದುಃಖ ಆಗುತ್ತೆ. ಒಬ್ಬೊಬ್ಬರನ್ನು ಪ್ರೀತಿಸ್ತೀರಾ, ಒಬ್ಬರು ದೇಹ ಇರುತ್ತೆ, ಪ್ರೀತಿಸಿದಾಗ ಆ ದೇಹ ನಷ್ಟ ಆದಾಗ ಬಹಳ ದುಃಖ ಆಗುತ್ತೆ. ಆ ದೇಹಗಳನ್ನು ನೀನು ಏನು ಪ್ರೀತಿಸಿದರೂ ನಿನ್ನ ಹಿಡಿತಕ್ಕೆ ಅವು ಬರೋದಿಲ್ಲ. ನಮ್ಮ ಹಿಡಿತಕ್ಕೆ ಅವು ಬರಲ್ಲ. ನಾವು ಎಷ್ಟು ಪ್ರೀತಿಸಿದರೂ ಬರಲ್ಲ. ನಿನಗೆ ದುಃಖ. ನಿನ್ನ ದೇಹವಾದರೂ ನಿತ್ಯ ಕಶ್ಮಲ, ಭಗವಂತನ ದೇಹ ನಿತ್ಯ ಕಶ್ಮಲರಹಿತ ಅಪ್ರಾಕೃತ ಶರೀರ ಭಗವಂತನದ್ದು. ಹಿಡಿತಕ್ಕೆ ಬರುವುದು ದೃಢವಾಗಿ ಭಗವಂತನನ್ನು ಪ್ರೀತಿಸಿದರೆ ಹಿಡಿತಕ್ಕೆ ಬರುವುದು ನಿಶ್ಚಯ ಅಂತ ಹೇಳ್ತಾರೆ ರಾಜರು.
ಈ ರೂಪವೇ ಸಾಕು, ಬೇರೇನೂ ಬೇಡ ಅಂತ ಗೋಪಿಕಾಸ್ತ್ರೀಯರಿಗೆ ತೋರುತ್ತೆ. ಆದ್ದರಿಂದ ಈ ಉದಾಹರಣೆಯನ್ನು ನೋಡಿ ನೀನು ಕೂಡ ದೇವರನ್ನೇ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಇದರಲ್ಲಿ ನಾವು ಒಂದು ಕಲಿಬೇಕೇನಪ್ಪ ಅಂದರೆ ವಿಷಯ ಪದಾರ್ಥಗಳಲ್ಲಿ ದೋಷ ಚಿಂತನೆಯಿಂದ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಬರಬೇಕು, ದೇವರಲ್ಲಿ ಭಕ್ತಿದಾಗ್ಯ ಬರುತ್ತೆ. ವೈರಾಗ್ಯ ಇಲ್ಲ ಆಚಾರ್ಯರೇ, ನಾನು ದೇವರನ್ನು ಭಕ್ತಿ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ. ವೈರಾಗ್ಯದಿಂದ ಭಕ್ತಿ ದೃಢ ಆಗುತ್ತೆ ಹೊರತು ನಾನೇನು ದೇವರ ಮೇಲೆ ಭಕ್ತಿ ಇದ್ದರೆ ಸಾಕು, ನಾನು ಏನು ಬೇಕಾದರೂ ತಿಂತೀನಿ, ಏನು ಬೇಕಾದರೂ ಮಾಡ್ತೀನಿ, ದೇವರ ಮೇಲೆ ಭಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಭಕ್ತಿ ಎಂದರೆ ಏನು ಎಂಬ ಅರಿವೇ ಇಲ್ಲ. ಭಕ್ತಿ ಬರಬೇಕಲ್ವ. ಹಾಗೆ ಮುಂದೆ ಒಬ್ಬ ಗೋಪಿ ಹೇಳ್ತಾಳೆ, ಗೋಪಿ ಕಾಚನ ಧೀರತಾಂ ಬುಧಿಬಲಾತ್ ಆಲಂಬ್ಯ ರತ್ಯುತ್ಸಕೆ ಕೋಪೇಣೇ ವನಿಮೀಲ್ಯ ನೇತ್ರಯುಗಲಂ ತಲ್ಪೇಶಯಾನಾಥಕೃತ್ ಕಾಂತಂ ದ್ಯುತಮಾಕಲಯ್ಯ ಶನಕೈ ಆಲಿಂಗ್ಯ ಬಿಂಬಾಧರಂ ಚಿತ್ಕುರ್ವಂತ್ಯತ್ತ ವೀಕ್ಷಿತಾಪಿ ವಿವಶ ಮಾನಂ ನ ಧಪ್ಪಾರಸ. ಒಂದು ಮನೆಯಲ್ಲಿ ಒಬ್ಬಳು ಗೋಪಿ ಅವಳೇನು ಮಾಡ್ತಾರೆ, ಕೃಷ್ಣನ ಜೊತೆಯಲ್ಲಿ ಮಲಗಿರ್ತಾಳೆ. ಆಕೆ ಕೃಷ್ಣನ ಆಲಂಗಿಸಬೇಕು, ಮುಟ್ಟಿಸ್ಬೇಕಂತ ಆಸೆ, ಆದರೆ ಧೈರ್ಯ ಇಲ್ಲ ಅವಳಿಗೆ, ಅಭಿಮಾನ ಬಿಡಲ್ಲ. ಮನಸ್ಸನ್ನು ಗಟ್ಟಿ ಮಾಡಿ ಧೈರ್ಯದಿಂದ ತಂದು ಕೊಡ್ತಾಳೆ, ಕಣ್ಣು ಮುಚ್ತಾಳೆ. ಹೊರಗಿನ ನೋಟಕ್ಕೆ ಅಭಿಮಾನಿ ಅಂತ ತೋರಿಸ್ತಿರ್ತಾಳೆ, ಆದರೆ ಒಳಗಿನಿಂದ ಕೃಷ್ಣನ ಮೇಲೆ ಪ್ರೀತಿ ಇರುತ್ತೆ ಅವಳಿಗೆ. ಸ್ವಲ್ಪ ಹೊತ್ತು ಹಾಗೆಯೇ ಮಲಗ್ತಾಳೆ. ಆಮೇಲೆ ಮೆಲ್ಲಗೆ ಕಣ್ಣು ಬಿಟ್ಟು ಕೃಷ್ಣನನ್ನು ನೋಡ್ತಾಳೆ. ಪಕ್ಕದಲ್ಲಿ ಮಲಗಿ ಕೃಷ್ಣನನ್ನು ಆತನು ನಿದ್ರಿಸಿದ್ದಾನೆ ಅಂತ ನಿಶ್ಚಯ ಮಾಡ್ಕೋತಾಳೆ. ಆಗ ಕೃಷ್ಣ ಕಣ್ಣು ತೆಗಿತಾನೆ. ಆಕೆ ಮಾತ್ರ ತನ್ನ ಇಷ್ಟದಲ್ಲಿ ತನ್ನನ್ನೂ ಮರೆತಿರ್ತಾಳೆ. ಮಾನ ಅಪಮಾನಾದಿಗಳನ್ನು ಬದಿಗಿಟ್ಟು ಒಂದೇ ಸಮನೆ ಅವನ ಜೊತೆಗೆ ಇರ್ತಾಳೆ ಅವಳು. ಅಂದರೆ ದೇವರನ್ನು ಸ್ವಾಮಿತ್ವೇನ, ಮಿತ್ರತ್ವೇನ, ಬಂಧುತ್ವೇನ, ಪತಿತ್ವೇನ ಈ ರೀತಿಯಾಗಿ ನಾನಾ ಕ್ರಮಗಳಿಂದ ಉಪಾಸಿಸಬಹುದು. ಎಲ್ಲ ಉಪಾಸನೆಯನ್ನು ಭಗವಂತ ಸ್ವೀಕರಿಸ್ತಾನೆ. ಅವರವರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಉಪಾಸನೆ ಇರುತ್ತೆ. ಈ ರೀತಿಯ ಉಪಾಸನೆ ಮಾನವರಿಗೆ ಸಲ್ಲದು, ದೇವತೆಯರಿಗೆ ಮಾತ್ರ ಸಲ್ಲುತ್ತದೆ ಎಂದು ತಿಳ್ಕೊಳ್ಬೇಕು. ಆವಾಗ ಒಬ್ಬ ರಾಕ್ಷಸ ಬರ್ತಾನೆ ಅಲ್ಲಿ ರಾತ್ರಿ. ಅಸಹ್ಯ ನಕ್ತಂಚಲ ನಾಶಕತ್ವಂ ಪ್ರಕಾಶಯಾನ್ಮಾತ್ಮನಿ ವಿದ್ಯಮಾನಂ ಸಶಂಕಚೂಡಂ ದಿಜಂ ನಿಗೂಢಂ ಮಮರ್ಧ ಶಾರ್ದೂಲ ವಿಮಕ್ಷಪಾಯಂ. ಒಂದು ರಾತ್ರಿ ಕೃಷ್ಣ ಗೋಪಿಯರ ಜೊತೆಗೆ ಇರಬೇಕಾದ್ರೆ ಒಬ್ಬ ರಾಕ್ಷಸ ಶಂಖಚೂಡ ಅನ್ನೋನು ಬರ್ತಾನೆ. ಅವನು ಬಂದದ್ದು ಯಾರಿಗೂ ಗೊತ್ತಾಗಲ್ಲ. ಅವನು ಕೃಷ್ಣನನ್ನು ಆಗಲೇ ಕೊಲ್ಲಬೇಕು ಅಂತ ಬಂದಾಗ ಕೃಷ್ಣ ಅವನನ್ನೇ ಕೊಂದು ಹಾಕ್ತಾನೆ. ಅಂದರೆ ತಾನು ರಾತ್ರಿ ಸಂಚಾರಕರನ್ನು ಕೊಲ್ಲುವವನು, ಅಂದರೆ ನಿಶಾಚರರನ್ನು ಕೊಲ್ಲುವವನು ಅಂತ. ತಡರಾತ್ರಿಯಲ್ಲಿ ಸಂಚಾರ ನಿಷಿದ್ಧ ಅನ್ನುವುದನ್ನು ಶಾಸ್ತ್ರದಲ್ಲಿ ಹೇಳುತ್ತೆ. ಆಗ ಸಂಚರಿಸುವವರನ್ನು ದೇವರೇ ತಡೆಯುತ್ತಾನೆ. ತಡರಾತ್ರಿಯಲ್ಲಿ ಅನವಶ್ಯಕವಾಗಿ, ತಡರಾತ್ರಿಯಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ, ಶಾಸ್ತ್ರದ ಪ್ರಕಾರ 10 ಗಂಟೆ ಮೇಲೆ ಹೊರಗಡೆ ಓಡಾಡೋದು ಎಲ್ಲ ನಿಶಾಚರರು ಅಂತಲೇ ಹೆಸರು. ಹಾಗಾದರೆ ನಾವೆಲ್ಲ ನಿಶಾಚರರೇನಾ? ಸಾಫ್ಟ್ವೇರ್ಗೆ ಹೋಗೋರು ಎಲ್ಲರೂ ನಿಶಾಚರನ ಅಂದರೆ ಅಷ್ಟೊಂದು ನಿಶಾಚರರಲ್ಲ, ಒಟ್ಟು ನಿಶಾಚರರೇ. ಆ ದೊಡ್ಡ ದೊಡ್ಡ ರಾಕ್ಷಸರ ಥರ ಅಲ್ಲ, ಭಗವಂತ ಅಷ್ಟು ನಿಗ್ರಹಿಸೋಲ್ಲ. ಆದರೆ ಮಧ್ಯರಾತ್ರಿಯಲ್ಲಿ ಹೋಗಿ ಮಲಗುವ ಸಮಯದಲ್ಲಿ ಅದನ್ನು ಜಾಮಗಳನ್ನು ಹೇಳಿದ್ದಾರೆ. ಆ ಜಾಮಗಳಿಗೆ ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು. ಹಾಗೆ ರಾತ್ರಿ ಓಡಾಡೋರು ನಿಶಾಚರರು ಅನ್ನುವುದನ್ನು ಹೇಳ್ತಾರೆ. ಆಮೇಲೆ ಕೃಷ್ಣನನ್ನು ನಾಶ ಮಾಡಲಿಕ್ಕೆ ಕಂಸ ಪ್ರತಿ ದಿವಸವೂ ಒಬ್ಬೊಬ್ಬರನ್ನು ಕಳಿಸ್ತಾ ಇರ್ತಾನೆ. ದೈತ್ಯ ಅವರಾರು ಬದುಕಿ ಬರ್ತಾ ಇರಲ್ಲ, ಕಂಸನ ಹತ್ರ ಹೋಗ್ತಾ ಇರಲ್ಲ. ಆ ಕೃಷ್ಣನ ಸಾಮರ್ಥ್ಯ ಬಹಳ ಬೆಳಗ್ತಾ ಇರುತ್ತೆ. ಆವಾಗ ಅಲ್ಲಿ ಏನು ಮಾಡ್ತಾನೆ, ಒಬ್ಬ ಕೇಶಿ ಎಂಬ ಅಸುರ ಬರ್ತಾನೆ. ಅವನು ಕುದುರೆಯ ರೂಪದಿಂದ ಬರ್ತಾನೆ. ಆ ಕುದುರೆಗೆ ಅಶ್ವ ಅಂತ ಹೆಸರಿದೆ ಅಲ್ವಾ, ಅದು ಬಹಳ ವೇಗವಾಗುಳ್ಳದ್ದು. ಅಂದರೆ ಇವತ್ತೇ ಇರುತ್ತೆ, ನಾಳೆ ಇರೋಲ್ಲ. ಈ ಅಸುರನಿಗೆ ತಿಳಿದೇ ಕೃಷ್ಣನ ಬಳಿಗೆ ಬರ್ತಾನೆ. ಕೃಷ್ಣನ ಬಳಿಗೆ ಬಂದರೆ ಅವನು ಇವತ್ತೇ ಇದ್ದಾನೆ, ನಾಳೆ ಇರೋದಿಲ್ಲ ಅಂತ ಅವನಿಗೂ ಗೊತ್ತು. ಆ ಜೀವನವೇ ಹೀಗೆ ಪ್ರಭುವಿನ ಕಂಸನ ಆಜ್ಞೆಯನ್ನು
ಪಾಲಿಸಲೇಬೇಕು ಅಂತ ಕೃಷ್ಣನಲ್ಲಿಗೆ ಬರ್ತಾನೆ. ಕೃಷ್ಣ ಅದಕ್ಕಾಗಿ ಕಾಯ್ತಾ ಇರ್ತಾನೆ. ಅವನು ಕುದುರೆಯ ರೂಪ ಅಂತ ಆಳ್ತಾನೆ. ಕುದುರೆಗೆ ವಾಜಿ ಎಂಬ ಹೆಸರು ಇರೋದ್ರಿಂದ ಅವನು ಸೈನ್ಯದ ಒಂದು ಕುದುರೆಯೂ ತಾನೆ ಕೃಷ್ಣನಿಗೆ ಕಾಲಾಡಿಕೆ ಹೋಗ್ತದೆ. ಆದ್ದರಿಂದ ಕುದುರೆಯ ರೂಪ ಅಂತ ಆಳ್ತಾನೆ. ಆ ಕುದುರೆ ಕೃಷ್ಣನನ್ನು ನುಂಗಲು ಬಾಯಿಯನ್ನು ಹಾಕ್ತಾನೆ. ಆವಾಗ ಕೃಷ್ಣ ಬಹಳ ದೊಡ್ಡ ದೇಹದವನು ಅಂತ ಪ್ರಜ್ಞೆ ಅವನಿಗಿಲ್ಲ. ಕೃಷ್ಣ ವಿರಾಟ್ ರೂಪದವನು. ಅಣೋ ಅಣಿಮಾನ್ ಮಹಿಮಾನ್ ಅಂತಾರಲ್ಲ, ಮಹಿತೋ ಮಹಿಮಾನ್ ಅಂತ. ಹಾಗೆ ಭಗವಂತ ಚಿಕ್ಕವನು ಆಗ್ತಾನೆ, ದೊಡ್ಡವನು ಆಗ್ತಾನೆ. ಕೃಷ್ಣ ಸಮಸ್ತ ಯಾದರಲ್ಲಿ ಶ್ರೇಷ್ಠನಾಗಿರ್ತಾನೆ. ಆವಾಗ ಏನು ಮಾಡ್ತಾನೆ, ಕೃಷ್ಣ ಆ ಕುದುರೆಯ ಬಾಯಿಯಲ್ಲಿ ತನ್ನ ಕೈಯನ್ನು ಕೈ ಹಾಕ್ತಾನೆ. ಆವಾಗ ಆ ಕೈ ಬಾಯಿ ಬೆಳೀತಾ ಹೋಗುತ್ತೆ. ಅವನನ್ನು ಕೃಷ್ಣ ಸಂಹರಿಸ್ತಾನೆ. ಕೃಷ್ಣ ಅವನು ಸಂಹರಿಸ್ತಾನೆ ಎನ್ನುವರಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ವಾದಿರಾಜ ಶ್ರೀಗಳ ಅಂತರ್ಗತ ಭಾರತೀಯ ಮುಖ್ಯಮಂತ್ರಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ. ನಾಳೆ ಗೋವರ್ಧನ ಪರ್ವತ ಅವನಿಗೆ ಗೋವಿಂದ ಅಂತ ನಾಮಕರಣ ಮಾಡ್ತಾನೆ ಇಂದ್ರ. ಆ ಕಥೆಯನ್ನು ಸ್ವಲ್ಪ ಕೇಳೋಣ ಅನ್ನೋದರಲ್ಲಿಗೆ ಇವನ ಚಿಂತನೆಯನ್ನು ಇವತ್ತಿಗೆ ಶ್ರೀಕೃಷ್ಣನಿಗೆ ಅರ್ಪಿಸೋಣ. ಕಾಯೇನ ವಾಚಾ ಮಂತ್ರೇಣ